ಹಲೋ ಎವ್ರಿವನ್ ಡಿಯರ್ DCET ಸ್ಟೂಡೆಂಟ್ಸ್. ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ DCET ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಿನ ಚಾಪ್ಟರ್ ನಂಬರ್ 4 ಆಗಿದೆ. ಚಾಪ್ಟರ್ ನಂಬರ್ 4 ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಏನಿದೆ ಆ ಚಾಪ್ಟರ್ದ ಫುಲ್ ಹೈಲೈಟ್ಸ್, ಶಾರ್ಟ್ಕಟ್ಸ್ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಡಿಸ್ಕಷನ್ಸ್. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಈ ಚಾಪ್ಟರ್ಲಿ ಬರುವಂತಹ ಕೆಲವೊಂದು ಶಾರ್ಟ್ಕಟ್ಸ್ಗಳು, ಕೆಲವೊಂದು ಏನೋ ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿರೋಂತಹ ಕ್ವಶನ್ಸ್ ನಮ್ಮ ಮೈಂಡ್ ಹಿಡ್ಕೊಬಿಟ್ಟು ಶಾರ್ಟ್ಕಟ್ ಕೂಡ ಕೊಡ್ತಾ ಇದ್ದೀನಿ. ಅಡಿಷನ್ ಟು ದ್ಯಾಟ್ 2023 ಮತ್ತೆ 2024ರಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಕೇಳಿದ್ದಾನೆ ಆ ಕ್ವಶನ್ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ದ ಚಾಪ್ಟರ್ ನೇಮ್ ಈಸ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಫಸ್ಟ್ ಆಫ್ ಆಲ್ ಡಿಫರೆನ್ಸಿಯೇಷನ್ಸ್ ಅಂತ ಹೇಳಿದ್ರೆ ಏನು, ಆ್ಯಂಡ್ ಯಾವುದೆಲ್ಲ ರೂಲ್ಸ್ ಆಫ್ ಡಿಫರೆನ್ಸಿಯೇಷನ್ಸ್ಗಳಿದ್ದಾವೆ, ಬಿಫೋರ್ ದಟ್ ವಾಟ್ ಆರ್ ದ ಡಿಫರೆಂಟ್ ಫಂಕ್ಷನ್ಸ್, ಡಿಫರೆನ್ಷಿಯಬಲ್ ಫಂಕ್ಷನ್ಸ್ಗಳೇನು ಅದ್ರ ಬಗ್ಗೆ ಅನಲೈಸ್ ಮಾಡೋಣ. ಫಸ್ಟ್ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿಬಿಟ್ಟು ದೆನ್ ವಿಲ್ ಪ್ರೊಸೀಡ್ ವಿತ್ ದ ಕ್ವಶನ್ಸ್. ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಯು ಮೀನ್ ಬೈ ಡಿಫರೆನ್ಸಿಯೇಷನ್? ಸೊ ಡಿಫರೆನ್ಸಿಯೇಷನ್ಸ್ ಇಸ್ ಅಂದ್ಬಿಟ್ಟೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ಸ್ ಅಂತ ಕರೀತಾನೆ, ಆರ್ ಎಲ್ಸ್ ದ ರೇಟ್ ಎಟ್ ವಿಚ್ ಎ ಫಂಕ್ಷನ್ ಚೇಂಜಸ್. ಯಾವುದೋ ಒಂದು ಫಂಕ್ಷನ್ ತಗೊಂಡ್ರೆ ಎಷ್ಟು ಸ್ಪೀಡ್ ಆಗಿ ಫಂಕ್ಷನ್ ಚೇಂಜ್ ಆಗುತ್ತೆ, ರೇಟ್ ಎಟ್ ವಿಚ್, ಹೌ ಫಾಸ್ಟ್, ಎಷ್ಟು ಸ್ಪೀಡ್ ಆಗಿ ಒಂದು ಫಂಕ್ಷನ್ ಚೇಂಜ್ ಆಗ್ಬೋದು, ಅದನ್ನು ನಾವು ಫೈಂಡ್ ಔಟ್ ಮಾಡೋದೇ ಡಿಫರೆನ್ಸಿಯೇಷನ್. ಸೊ ಇಸ್ ಅ ಸಿಂಪಲ್ ಡಿಫರೆನ್ಷಿಯೇಷನ್ ಹೇಳಬೇಕಂದ್ರೆ rate means with respect to time, the rate at which a function changes. This is a simple definition of differentiation. ಅಂದ್ರೆ ಇಲ್ಲಿ ಮೆನಿ ಫಂಕ್ಷನ್ಸ್ಗಳು ಬರ್ತಾ ಹೋಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಫಂಕ್ಷನ್ಸ್ ಅಂತ ಹೇಳಿದ್ರೆ ಸಮ್ ಆಫ್ ದ ಕಂಡೀಷನ್ಸ್ ಮೇಲೆ, ಲೈಕ್ ಸೈನ್ ಎಕ್ಸ್, ಸೈನ್ ಟೀಟಾ ಇಸ್ ಒನ್ ಫಂಕ್ಷನ್, ಟ್ರಿಗ್ನೋಮೆಟ್ರಿ ಫಂಕ್ಷನ್, ಕಾಸ್ ಟೀಟಾ, ಸೈನ್ ಇನ್ವರ್ಸ್ ಎಕ್ಸ್ ಆರ್ ಸೈನ್ ಇನ್ವರ್ಸ್ ಟೀಟಾ. ಸೊ ದಟ್ ಮೀನ್ಸ್ ಇವೆಲ್ಲ ಒಂದು ಫಂಕ್ಷನ್ ಎಕ್ಸ್, ವೇರ್ ಎಕ್ಸ್ ಇಸ್ ಎ ಫಂಕ್ಷನ್, ಕರೆಕ್ಟಾ? ಸೊ ಇಂಥ ಫಂಕ್ಷನ್ಗಳನ್ನು ಅದರ ಎಷ್ಟು ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಹೌ ಫಾಸ್ಟ್ ದ ರೇಟ್ ಎಟ್ ವಿಚ್ ಎ ಫಂಕ್ಷನ್ ಚೇಂಜಸ್ ಅನ್ನೋದನ್ನ ಡಿಸ್ಕಷನ್ ಮಾಡುವಂಥದ್ದು ಡಿಫ್ರೆನ್ಸಿಯೇಷನ್. ಸೊ ತುಂಬ ನೀವು ಥಿಯರಿಟಿಕಲಿ ಥಿಂಕ್ ಮಾಡೋಕ್ಕಿಂತನೂ ಫಾರ್ಮುಲಾಸ್ಗಳು, ಲೀಸ್ಟ್ ಆಫ್ ಫಾರ್ಮುಲಾಸ್ಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳೋದ್ರಿಂದ ಈಸಿಲಿ ನೀವು 4ಕ್ಕೆ 4 ಮಾರ್ಕ್ಸ್ ಕೂಡ ಈ ಚಾಪ್ಟರ್ಲಿ ಈಸಿಯಾಗಿ ತಗೊಳ್ಬೋದು. ಕ್ಲಾಸಲ್ಲಿ ಬಿಡಿ, ನಾವು ವಂಡರ್ಫುಲ್ ಆಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಸ್ಟಡಿ ಮಾಡಿದರೆ, ಡಿಸ್ಕಷನ್ ಮಾಡಿದ್ದೀವಿ. ಬಟ್ ಇದನ್ನು ನಾನು ನಿಮಗೆ ಜಸ್ಟ್ ಒಂದು ಹೈಲೈಟ್ಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಈ ಚಾಪ್ಟರ್ಲಿ ನಿಮಗೆ ಡೆರಿವೇಟಿವ್ ಆಫ್ ಎ ಕಂಟಿನ್ಯೂಸ್ ಫಂಕ್ಷನ್ಸ್ ಅಲ್ಲಿ ನಿಮಗೆ ಮೇಜರ್ ಆಗಿ 19 ಫಾರ್ಮುಲಾಗಳ ಮೇಲೆ ಸ್ವಲ್ಪ ನೀವು ನೀಟಾಗಿ ಅನಲೈಸ್ ಮಾಡಿಕೊಂಡು ಸ್ಟಡಿ ಮಾಡಿ ಹೋಗಿರ್ಲೇಬೇಕಾಗುತ್ತೆ. ಅದರಲ್ಲಿ ಯಾವ್ದಾವ್ದು 19 ಫಂಕ್ಷನ್ಸ್ ಅಂತ ಕೇಳಿದ್ರೆ ಅಥವಾ ಫಾರ್ಮುಲಾಸ್ ಅನ್ನ, ಸೊ ಫಸ್ಟ್ ಆಲ್ಜಿಬ್ರಿಕ್ ಡೆರಿವೇಟಿವ್ಸ್ ಅಲ್ಲಿ 7 ಫಂಕ್ಷನ್ಸ್ಗಳು ಬರ್ತದೆ, ಟ್ರಿಗ್ನೋಮೆಟ್ರಿ ಡೆರಿವೇಟಿವ್ಸ್ ಅಲ್ಲಿ 6 ಫಂಕ್ಷನ್ಸ್ ಇರುತ್ತೆ, ಅಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲೂ ಕೂಡ ನಿಮಗೆ 6 ಡೆರಿವೇಟಿವ್ ಫಂಕ್ಷನ್ಸ್ ಇದಾವೆ. So totally algebraic derivative 7, trigonometric derivative 6 and inverse trigonometric derivative 6. Total ಎಲ್ಲ ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಲೀಸ್ಟ್ ಆಫ್ ಫಾರ್ಮುಲಾ ಬಂದ್ಬಿಟ್ಟು ಈ ಚಾಪ್ಟರ್ ಮೇಜರ್ ಆಗಿರೋದು 19. ಈ 19 ಫಾರ್ಮುಲಾದಲ್ಲಿ ಫಸ್ಟ್ ಒನ್ ಬೈ ನೋಡ್ತಾ ಹೋಗೋಣ, ಜಸ್ಟ್ ಫಾರ್ ದ ಗ್ಲಾನ್ಸ್. ಸೊ ಲೀಸ್ಟ್ ಆಫ್ ಫಾರ್ಮುಲಾದಲ್ಲಿ ಫಸ್ಟ್ ಒನ್, ಸಪೋಸ್ ನಾನು ಏನಂತ ಹೇಳಿದೆ, ದ ಡಿಫ್ರೆನ್ಸಿಯೇಷನ್ ಅಂತ ಬಿಟ್ಟು ರೇಟ್ ಎಟ್ ವಿಚ್ ಎ ಫಂಕ್ಷನ್ ಚೇಂಜಸ್. ಯಾವುದೇ ಫಂಕ್ಷನ್ ಚೇಂಜ್ ಆಗಲ್ಲ ಅಂತಂದ್ರೆ ಅದನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ ಕಾನ್ಸ್ಟೆಂಟ್, ದ ಡಿಫ್ರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಲೈಕ್ d/dx ಆಫ್ ಕಾನ್ಸ್ಟೆಂಟ್ ಈಸ್ 0 ಅಂತ. ಯಾವ್ದಾದ್ರು ಕಾನ್ಸ್ಟೆಂಟ್ ಆಗಿರ್ಲಿ ರಜಾ, ಸಪೋಸ್ ಒಂದು ಪೈ ಅನ್ನೋದು ಕೂಡ ಒಂದು ಕಾನ್ಸ್ಟೆಂಟ್, ಅದ್ರ ಡಿಫ್ರೆನ್ಸಿಯೇಷನ್ ಏನೋ 0. ಹಾಗಾದ್ರೆ ನಿಮಗೆ 3 ಅನ್ನೋದು ಕಾನ್ಸ್ಟೆಂಟ್, ದಟ್ ಡಿಫ್ರೆನ್ಸಿಯೇಷನ್ ಈಸ್ 0. ಈ ತರ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಎನಿ ಕಾನ್ಸ್ಟೆಂಟ್ ನೀವು ತಗೊಂಡ್ರೆ ದ ಡಿಫ್ರೆನ್ಸಿಯೇಷನ್ 0. ನೆಕ್ಸ್ಟ್ ಒನ್ ಈಸ್ x to the power of n ಅಂತ, ಡಿಫ್ರೆನ್ಸಿಯೇಷನ್ ಆಫ್ x to the power of n. ಐ ಮೀನ್ d/dx ಆಫ್ x to the power of n ಈಸ್ n into x to the power of n minus 1. ಸೊ ಸಪೋಸ್ x to the power of, ನಿಮ್ಗೆ ಇವಾಗ x to the power of 4 ಕೊಟ್ಟಿದ್ದೀನಿ ಅಂದ್ರೆ 4 into x to the power of 4 minus 1. 4 minus 1 is 3. ಇದೇ ಆನ್ಸರ್, ಮುಗೀತು. ಸೊ ಈ ತರ ಇದು ವರ್ಕ್ ಆಗ್ತಾ ಬರುತ್ತೆ x to the power of n. ನೆಕ್ಸ್ಟ್ ಥರ್ಡ್ ಫಾರ್ಮುಲಾ ಈಸ್ d/dx ಆಫ್ ರೂಟ್ x ಅಂತ ಕರೀತಾರೆ. ದ ರೂಟ್ x ನ ಡಿಫ್ರೆನ್ಸಿಯೇಷನ್ 1/2 ರೂಟ್ x. ದಿಸ್ ಇಸ್ ವಾಟ್ ಅಗೇನ್ ಇಲ್ಲಿಂದಲೇ ಡಿರೈವ್ ಮಾಡ್ಕೊ ಬರ್ತೀವಿ, ಬಟ್ ಬೆಟರ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ ಡೈರೆಕ್ಟ್ ವೇ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ d/dx ಆಫ್ 1/x. 1/x ಗೆ -1/x² ಅಂತ. ಇಲ್ಲಿ ಕಂಟಿನ್ಯೂಷನ್ ಆಗ್ತದೆ, 1/x ಇದ್ರೆ -1/x². ಫಾರ್ ಎಕ್ಸಾಂಪಲ್ ಇನ್ನೊಂದೆರಡು ನಿಮ್ಗೆ ಇಲ್ಲದ ತಗೊಳ್ತೀನಿ, d/dx ಆಫ್ 1/x² ಇದ್ರೆ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ -2/x to the power of 3 ಆಗ್ತದೆ. d/dx ಆಫ್ 1/x to the power of 3 ಬಂದ್ರೆ ದಟ್ ಈಸ್ -3/x to the power of 4 ಆಗ್ತದೆ. ನೋಡಿ ಇಲ್ಲೇನಾಗಿದೆ ಸರ್ ಕೇಳಿದ್ರೆ x to the power of 1 ಇತ್ತು, ದಟ್ 1 ಈಸ್ ಹಿಯರ್, -1/x to the power of 1ಗೆ ಒಂದು ಆಡ್ ಆಯ್ತು, 2 ಆಗಿದೆ. ಸೊ ಸಿಮಿಲರ್ಲಿ ಇಲ್ಲಿ 2 ಇದ್ದಾಗ ಇಲ್ಲಿ 2 ಬರುತ್ತೆ, ಇದು 3 ಆಗುತ್ತೆ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೋಣ, d/dx ಆಫ್ 1/x to the power of 4 ಇದೆ ಅಂತ ಅನ್ಕೊಂಡು, ಹಾಗಾದ್ರೆ ಏನಾಗ್ಬೋದು ನೀವೇ ಹೇಳ್ಬೇಕೀಗ, ದಿಸ್ ಈಸ್ -4/x to the power of 5 ಆಗ್ತದೆ. ಸೊ ಈ ತರ ಈ ಒಂದು ಫಾರ್ಮುಲಾ ವರ್ಕ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಇದನ್ನ ಮೈಂಡಲ್ಲಿ ಇಟ್ಕೊಂಡಿರೋ, ಅಟ್ ಲೀಸ್ಟ್ d/dx ಆಫ್ 1/x is -1/x². ನೆಕ್ಸ್ಟ್ ಫಿಫ್ತ್ ಫಂಕ್ಷನ್ ಈಸ್ d/dx ಆಫ್ log x.
ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಏನೋ ಅಲ್ಲಿ ನಿಮಗೆ ಅಂದ್ರೆ ಲಾಗರಿಥಮಿಕ್ ಫಂಕ್ಷನ್ ಆಗುತ್ತಿದ್ದು ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನೋ 1/x. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ a to the power of x ವೇರ್ a is a constant and x is a function. a ಅನ್ನೋದೊಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಮೇ ಬಿ ಹೇಗೆ ಬರುತ್ತೆ ಸರ್ ಕೇಳಿದ್ರೆ a ಅನ್ನೋದೊಂದು ನಂಬರ್ ಆಗಿರ್ಬೋದು 7 to the power of x ಅಂತ ಬರ್ಬೋದು. ಆಗ a to the power of x ಅಂದ್ರೆ a to the power of x into log a. ಹಾಗಾದ್ರೆ 7 to the power of x ನ ಆನ್ಸರ್ ಏನಾಗ್ಬೋದು? ದಟ್ ಈಸ್ 7 to the power of x into log 7 ಅಂತ. ದಟ್ ಈಸ್ ಅ ಡಿಫ್ರೆನ್ಸಿಯೇಷನ್. ಓಕೆ, ಸೊ ಈ ತರ ವರ್ಕ್ ಆಗುತ್ತೆ. ದಟ್ ಈಸ್ e to the power of x. ನೆಕ್ಸ್ಟ್ ಒನ್ ಈಸ್ ಏನಿದೆ ಸರ್? ಡಿ ಬೈ ಡಿ ಎಕ್ಸ್ ಆಫ್ e to the power of x. e to the power of x ಗೆ e to the power of x ಬರುತ್ತೆ. ಸೊ ಇವಿಷ್ಟು ನಿಮಗೆ 7 ಡಿಫರೆನ್ಷಿಯಬಲ್ ಫಂಕ್ಷನ್ಸ್ ಅಥವಾ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ 6 ಫ್ರಮ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಂಡ್ ನೆಕ್ಸ್ಟ್ 6 ಫ್ರಮ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್. ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳೇಬೇಕು. ಫಸ್ಟ್ ಸೈನ್ ಎಕ್ಸ್ ನ ಡಿಫರೆನ್ಸಿಯೇಷನ್ ಕಾಸ್ ಎಕ್ಸ್ ನ ಡಿಫರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ನೆಕ್ಸ್ಟ್ ಟ್ಯಾನ್ ಎಕ್ಸ್ ನ ಡಿಫರೆನ್ಸಿಯೇಷನ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಕಾಟ್ ಎಕ್ಸ್ ನ ಡಿಫರೆನ್ಸಿಯೇಷನ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಫಿಫ್ತ್ ಒನ್ is secant x. secant x ಗೆ secant x into tan x. ಲಾಸ್ಟ್ ಒನ್ cosecant x. ಡಿಫರೆನ್ಸಿಯೇಷನ್ ಆಫ್ cosecant x is minus cosecant x into cot x. ಸೊ ಇದಿಷ್ಟು ಫಸ್ಟ್ ಒನ್ ರಜಾ ಪ್ಲಸ್ ಇರುತ್ತೆ, ಪ್ಲಸ್ ಮೈನಸ್ ಈ ತರನೇ ಫಾಲೋ ಆಗುತ್ತೆ. ಇದೇ ಸ್ಟ್ರಕ್ಚರ್ ನೆನ್ಪಿಟ್ಕೊಂಡು ಟ್ರೈ ಮಾಡಿ, ಇಟ್ಸ್ ಈಸಿ. ನೆಕ್ಸ್ಟ್ ಒನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ವರ್ಸ್ ಬಂದಾಗ ಸೈನ್ ಎಕ್ಸ್ ಇರೋದು ಸೈನ್ ಇನ್ವರ್ಸ್, ಅದನ್ನ ಪವರ್ ಟು ದಿ ಸೈನ್ ನ ಪವರ್ -1 ಅಂತ ಬರೀತೀವಿ. ಅದ್ರದ್ದು ಫಾರ್ಮುಲಾ ಏನು? 1/√(1 - x² ಅಂತ. ನೆಕ್ಸ್ಟ್ ಒನ್ ಯಾವುದು? ಕಾಸ್ ಇತ್ತು, ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್. ಕಾಸ್ ಇನ್ವರ್ಸ್ ಎಕ್ಸ್ ಗೆ ಸೇಮ್ ಫಾರ್ಮುಲಾ ಇಲ್ಲಿ ಅದೇ ಬರುತ್ತೆ, ಬಟ್ ಒಂದೇ ಚೇಂಜ್ ಏನ್ ಸರ್ ಕೇಳಿದ್ರೆ ಮೈನಸ್ ಬಂದ್ಬಿಡುತ್ತೆ ರಜಾ. ಸೊ -1/√(1 - x². ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಆಫ್ tan ಇನ್ವರ್ಸ್ ಎಕ್ಸ್ ಇಸ್ 1/1 + x². ಡಿಫರೆನ್ಸಿಯೇಷನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ -1/1 + x². ನೆಕ್ಸ್ಟ್ secant inverse x. secant inverse x ಗೆ that is 1/x into √(x² - 1) and cosecant inverse x is -1/√(x into √(x² - 1). These are the 19 formulas. ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳಿದ್ದೀನಿ, ಫಾರ್ಮುಲಾ ನೀವು ಬರ್ಬಿಟ್ಟು ಕಲಿಬೇಕಾಗತ್ತೆ. ಈ ಒಂದು ಸ್ಟ್ರಕ್ಚರ್ ನೆನ್ಪಿಟ್ಕೊಂಡು ಟ್ರೈ ಮಾಡಿ, ಇಟ್ಸ್ ಈಸಿ ಟು ರಿಮೆಂಬರ್. ಸೊ ಒನ್ಸ್ ನೀವು ಫಾರ್ಮುಲಾ ನೆನ್ಪಿಟ್ಕೊಂಡ್ರಿ ಅಂದ್ರೆ ದೆನ್ ಇಟ್ಸ್ ಸಿಂಪಲ್ ವೇ. ಇಲ್ಲಿ ನಿಮಗೆ ಈ ಒಂದು ಕಂಟೆಂಟ್ ಅಲ್ಲಿ ಫಸ್ಟ್ ಬರೋದು ಲೀಸ್ಟ್ ಆಫ್ ಫಾರ್ಮುಲಾಸ್ ಬರುತ್ತೆ ರಜಾ. ಸೊ ದಟ್ ಈಸ್ ಲೀಸ್ಟ್ ಆಫ್ ಫಾರ್ಮುಲಾ ಫಸ್ಟ್ ಥಿಂಗ್ಸ್. ದಟ್ ಈಸ್ ಡೆರಿವೇಟಿವ್ ಆಫ್ ಎ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಕರೀತಾನೆ. ನಾವು 19 ಫಂಕ್ಷನ್ಸ್ ಮೇಲೆ ಕನ್ಸಿಡರೇಷನ್ ಮಾಡ್ಬೇಕು ನೀವು. ನೆಕ್ಸ್ಟ್ ಸರ್ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್. ರೂಲ್ಸ್ ಮೇಲೆ ಕ್ವಶನ್ ಬರುತ್ತೆ. ಮಿನಿಮಮ್ 2 ಕ್ವಶನ್ಸ್ 3 ಕ್ವಶನ್ಸ್ ಇಲ್ಲೇನೆ ಡೆವಲಪ್ ಮಾಡುವಂಥದ್ದು ರೂಲ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಆಲ್ಮೋಸ್ಟ್ ಒಂದು ನಾವು 6, 7 ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡೋಣ. ಒಂದೊಂದನ್ನು ಕೂಡ ಹೇಳ್ತಾ ಬರ್ತೀನಿ, ಹೈಲೈಟ್ಸ್ ಮಾಡ್ತೀನಿ, ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಡಿಫರೆನ್ಸಿಯೇಷನ್ ರೂಲ್ ಯಾವ್ದು ಕೇಳಿದ್ರೆ, ಡಿಫರೆನ್ಸಿಯೇಷನ್ ಆಫ್ ಎ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಫಂಕ್ಷನ್. ಯಾವ್ದೊಂದು ಫಂಕ್ಷನ್ ಇದೆ, ಸೈನ್ ಎಕ್ಸ್ ಅನ್ನೋದೊಂದು ಫಂಕ್ಷನ್, ಅದಕ್ಕೊಂದು ಕಾನ್ಸ್ಟೆಂಟ್ ನಂಬರ್ ಮಲ್ಟಿಪ್ಲೈಡ್ ಆದ್ರೆ ಮೇ ಬಿ 4 ಅನ್ನೋದು ಕಾನ್ಸ್ಟೆಂಟ್ ಇಂಟು ಸೈನ್ ಎಕ್ಸ್ ಅನ್ನೋದು ಫಂಕ್ಷನ್. ಈಗ 4 ಅನ್ನೋದು ಕಾನ್ಸ್ಟೆಂಟ್ ಇಂಟು ಫಂಕ್ಷನ್, ಈ ತರ ಸಚ್ ಕೇಸಸ್ ಬಂದ್ರೆ ದಟ್ ಈಸ್ ಕೆ ಇಂಟು ಫಂಕ್ಷನ್ ಅಂತ, ಎಫ್ ಆಫ್ ಎಕ್ಸ್ ಅಂತ. ಬೇರೆ ಎಫ್ ಆಫ್ ಎಕ್ಸ್ ಇಸ್ ಎ ಫಂಕ್ಷನ್, ಸೈನ್ ಎಕ್ಸ್ ಜಾಗದಲ್ಲಿ ಏನಿದೆ ಎಲ್ಲೋಡಿ ಎಫ್ ಆಫ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್ ಅಲ್ವಾ? ದಟ್ ಈಸ್ ವಾಟ್. ಸೊ ಆ ಕಾನ್ಸ್ಟೆಂಟ್ ಏನಿದೆ ಕೀಪ್ ಆಸ್ ಇಟ್ ಈಸ್, ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಕಾನ್ಸ್ಟೆಂಟ್ ಕೀಪ್ ಆಸ್ ಇಟ್ ಈಸ್, ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹಾಗಾದ್ರೆ ಇದ್ರದ್ದು ಡಿ ಬೈ ಡಿ ಎಕ್ಸ್ ಏನಾಗುತ್ತೆ? ಡಿ ಬೈ ಡಿ ಎಕ್ಸ್ ಈಸ್ ಏನಾಗಿ ಬರುತ್ತೆ ರಿಸಲ್ಟ್? 4 ಹಾಗೆ ಇಟ್ಕೋಬೇಕು. ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್, ಮುಗೀತು ಅಷ್ಟೇ ಇದರ ಆನ್ಸರ್. ಸೊ ಇಲ್ಲ ಸೇಮ್ ಇದೆ, 4 ಇಂಟು ಸೈನ್ ಎಕ್ಸ್ ಅಂದ್ರೆ 4 ಕೀಪ್ ಆಸ್ ಇಟ್ ಈಸ್, ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನೋ ಕಾಸ್ ಎಕ್ಸ್. That's all. That is the result. This is one of the example. ಇದು ನಿಮ್ಮ ರೂಲ್ ನಂಬರ್ 1. ನೆಕ್ಸ್ಟ್ ರಜಾ ಸಿಮಿಲರ್ಲಿ ವರ್ಕ್ ಆಗುತ್ತೆ ಫಾರ್ ಆಲ್ ದ ಕೇಸ್. ರೂಲ್ ನಂಬರ್ 2 ನಲ್ಲಿ ಡಿಫರೆನ್ಸಿಯೇಷನ್ ಆಫ್ ಸಮ್ ಅಂಡ್ ಆರ್ ಡಿಫರೆನ್ಸ್ ಆಫ್ 2 ಫಂಕ್ಷನ್ಸ್. ಸಮ್ ಬರ್ಬೋದು ಪ್ಲಸ್ ಆರ್ ಮೈನಸ್, ಲೈಕ್ ದಟ್. ಪ್ಲಸ್ ಬರ್ಬೋದು ಆರ್ ಇಟ್ ಮೇ ಬಿ ಮೈನಸ್ ಬರ್ಬೋದು. 2 ಫಂಕ್ಷನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಯು ಅನ್ನೋದು ಒಂದು ಫಂಕ್ಷನ್. ನಾನು ಇವಾಗ ಯು ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ತಗೋತೀನಿ. ಇನ್ನೊಂದು ಫಂಕ್ಷನ್ ತಗೋಣ, ಮೇ ಬಿ ಅನದರ್ ಫಂಕ್ಷನ್, ಮೇ ಬಿ ಲಾಗ್ ಎಕ್ಸ್. 2 ಫಂಕ್ಷನ್ ಇದಾವೆ, ಒಂದು ಸೈನ್ ಎಕ್ಸ್ ಇಸ್ ಅ ಫಂಕ್ಷನ್, ಲಾಗ್ ಎಕ್ಸ್ ಇಸ್ ಅ ಫಂಕ್ಷನ್. ಇನ್ ಕೇಸ್ ಆಫ್ ಸೈನ್ ಎಕ್ಸ್ ಇಸ್ ಅ ಫಂಕ್ಷನ್ ಆದ್ರೆ ದೆನ್ ಅದು ಯು ಅಂತ ಕರೆಯೋಣ. ಅನದರ್ ಫಂಕ್ಷನ್ ವಿ. ಇಲ್ಲಿ ಪ್ಲಸ್ ಆರ್ ಮೈನಸ್ ಬರ್ಬೋದು, ಪ್ಲಸ್ ಬರ್ಬೋದು ಮೈನಸ್ ಬರ್ಬೋದು, ಸಚ್ ಕೇಸಸ್. ಫಸ್ಟ್ ಫಂಕ್ಷನ್ ಇದೆ ಅದನ್ನು ಹಾಗೆ ಡಿಫ್ರೆನ್ಶಿಯೇಟ್ ಮಾಡು. ಡಿ ಬೈ ಡಿ ಎಕ್ಸ್ ಆಫ್ ಯು, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಸೊ ಪ್ಲಸ್ ಆರ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂತ ತಗೋತೀವಿ. ಫಸ್ಟ್ ಫಂಕ್ಷನ್ ಇದೆ, ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡು ಪರಜ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್. ಸೈನ್ ಎಕ್ಸ್ ಅದನ್ನು ಫಸ್ಟ್ ಹಾಗೆ ಡಿಫ್ರೆನ್ಶಿಯೇಟ್ ಮಾಡೋಣ. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್, ಮುಗೀತು. ಪ್ಲಸ್ ಇದ್ರೆ ಸೆಂಟ್ರಲ್ಲಿ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಹಾಗೆ ಪ್ಲಸ್ ಇದೆ ಪ್ಲಸ್. ನೆಕ್ಸ್ಟ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x. ಸೊ ದಿಸ್ ಇಸ್ ರಿಸಲ್ಟ್. ಈ ತರ ಕ್ವಶನ್ಸ್ಗಳು ಡೆವಲಪ್ ಮಾಡ್ತಾನೆ. ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಅನದರ್ ರೂಲ್ ಈಸ್
ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ, ಅಥವಾ ಯು ಇಂಟು ವಿ ರೂಲ್. ಅಲ್ಲಿ ಪ್ಲಸ್ ಆರ್ ಮೈನಸ್ ಬಂದಿತ್ತು, ಈಗ ಇಂಟು ಪ್ರಾಡಕ್ಟ್ ಆಗ್ತಿದೆ, ಯು ಇಂಟು ವಿ, ಯು ವಿ ರೂಲ್ ಅಂತಾನು ಕರಿತೀವಿ, ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಹಾಗಾದ್ರೆ ದಿಸ್ ಲೆಟ್ ಅಗೇನ್ ಯು ಇಸ್ ಎ ಫಂಕ್ಷನ್, ವಿ ಇಸ್ ಎ ಫಂಕ್ಷನ್, ಎರಡು ಕೂಡ ಮಲ್ಟಿಪ್ಲೈಡ್ ಆಗಿದೆ. ಈಗ ನೋಡು, ಯು ಅನ್ನೋದನ್ನ ನಾನು ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದು. ಸರ್ ಫಂಕ್ಷನ್ ಅಂದ್ರೆ ತಲೆ ಕೆಡಿಸ್ಕೋಬೇಡ, 19 ಫಾರ್ಮದಲ್ಲಿ ಒಬ್ರು ಅದೇ ಆಗಿರ್ತದೆ ಮೇಜರ್ ಆಗಿ. ಅಂಡ್ ಇನ್ನೊಂದು ವಿ ಅಂತ ಹೇಳಿದ್ರೆ ಅನದರ್ ಫಂಕ್ಷನ್, ಮೇ ಬಿ ಸೈನ್ ಎಕ್ಸ್ ಅಂತ ತಗೋಣ. ಇವೆರಡು ಮಲ್ಟಿಪ್ಲೈಡ್ ಆದ್ರೆ ಏನಾಯ್ತು, ಯು ಇಂಟು ವಿ, ಸಿ ಯು ಇಂಟು ವಿ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಈಸ್ ಯು ಫಸ್ಟ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಟ್ ದ ಸೆಕೆಂಡ್ ಫಂಕ್ಷನ್, ಪ್ಲಸ್ ಸೆಕೆಂಡ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಟ್ ದ ಫಸ್ಟ್ ಫಂಕ್ಷನ್. ಅಂದ್ರೆ ಯು ಕೀಪ್ ಸೇಮ್, ವಿ ನ ಡಿಫರೆನ್ಶಿಯೇಟ್ ಮಾಡು, ಪ್ಲಸ್ ವಿ ಕೀಪ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಟ್ ಯು. ದಿಸ್ ವಾಟ್ ದ ರೂಲ್ ಪ್ರೊಸೀಜರ್. ಹಾಗಾದ್ರೆ ಇಲ್ಲೊಂದು ಕ್ವಶನ್ ಇದೆ ನೋಡ್ರ ಸರ್, ಈ ಒಂದು ಕೇಸಲ್ಲಿ ನಾನು ಇ ಟು ದಿ ಪವರ್ ಆಫ್ ಎಕ್ಸ್ ಅಂದ್ರೆ ಯು ಅನ್ಕೋತೀನಿ, ಇದನ್ನ ವಿ ಅನ್ಕೋತೀನಿ. ಈಗ ಏನ್ ಮಾಡಬೇಕು, ಫಸ್ಟ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಇ ಟು ದಿ ಪವರ್ ಆಫ್ ಎಕ್ಸ್ ಹಾಗೆ ಬರ್ಕೊಳ್ಳೋಣ. ಸೈನ್ ಎಕ್ಸ್ ನ ಡಿಫರೆನ್ಸಿಯೇಷನ್ ಏನೋ, ದಟ್ ಈಸ್ ಕಾಸ್ ಎಕ್ಸ್, ಪ್ಲಸ್ ಗೆ ಪ್ಲಸ್. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಸೈನ್ ಎಕ್ಸ್ ಕೀಪ್ ಆಸ್ ಇಟ್ ಈಸ್, ಇ ಟು ದಿ ಪವರ್ ಆಫ್ ಎಕ್ಸ್ ಗೆ ಡಿಫರೆನ್ಶಿಯೇಟ್ ಮಾಡಬೇಕು. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್, ದಟ್ ಈಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಓನ್ಲಿ. ಹಾಗಾದ್ರೆ ಇದನ್ನ ಕಾಮನ್ ಆಗಿ ಏನಿದೆ ನೋಡ್ಬೇಕು, ಇಲ್ಲಿ ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಮನ್ ಇರೋದು ಇ ಟು ದಿ ಪವರ್ ಆಫ್ ಎಕ್ಸ್. ಲೆಟ್ಸ್ ಟೇಕ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಕಾಮನ್, ದೆನ್ ದ ರಿಸಲ್ಟ್ ಈಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಸೊ ಈ ತರ ಸ್ಟ್ರಕ್ಚರ್ ನಾವು ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಸೊ ಮೆನಿ ಕ್ವಶನ್ ಸಾಲ್ವ್ ಮಾಡಿದ್ವಿ ಕ್ಲಾಸಸ್ ಅಲ್ಲಿ. ಎನಿವೆ ದಿಸ್ ವಾಟ್ ಒನ್ ಆಫ್ ದ ಎಕ್ಸಾಂಪಲ್ ಅಂಡ್ ದ ಪ್ರೊಸೀಜರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ದಿಸ್ ರೂಲ್ ನಂಬರ್ 3. ನೆಕ್ಸ್ಟ್ ರೂಲ್ ನಂಬರ್ 4, ಕೋಶಿಯಂಟ್ ರೂಲ್ ಅಂತ. ಒಂದು ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಆಯ್ತು, ಯು is a one function, v is another function, such case u plus or minus v, second rule, u into v, third rule. ಈಗ fourth one u by v ಅಂತ ತಗೊಳ್ತೀನಿ, ಕೋಶಿಯಂಟ್ ರೂಲ್ ಅಂತ ಕರಿತೀವಿ. ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಕೋಶಿಯಂಟ್ ರೂಲ್. ಅಂದ್ರೆ ಡಿವೈಡ್ ಆಗಿರ್ತವೆ, ಮೇಲೊಂದು ಫಂಕ್ಷನ್ ಕೆಳಗೊಂದು ಫಂಕ್ಷನ್ ಇರುತ್ತೆ, ಸಚ್ ಕೇಸಸ್. ಹಾಗಿದ್ದಾಗ u by v ಇದ್ರೆ, ಇಫ್ ಯು ವಾಂಟ್ ಟು ಡಿಫರೆನ್ಶಿಯೇಟ್ ದಿಸ್, ದೆನ್ ಹೋಲ್ ಡಿವೈಡ್ ಬೈ, ಇಲ್ಲಿ ಏನಾಗಿದೆ v ಕೆಳಗಡೆ ಏನಿದೆ ಫಂಕ್ಷನ್ ಸ್ಕ್ವೇರ್ ಮಾಡು, ಅದನ್ನ ಡಿನಾಮಿನೇಟರ್ಗೆ ಬರೀಬೇಕು. ದೆನ್ ಸೇಮ್ v ಇಂಟು differentiation of u numerator function minus u into differentiation of v. ಈ ತರ ನೀನು ಸ್ಟ್ರಕ್ಚರ್ ಫಾಲೋ ಮಾಡಬೇಕಾಗುತ್ತೆ. ಸಪೋಸ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿನ್ಗೋಸ್ಕರ. ಡಿ ಬೈ ಡಿ ಎಕ್ಸ್ ಆಫ್, ಇಲ್ಲಿ ಒಂದು ಫಂಕ್ಷನ್ ನ್ಯೂಮರೇಟರ್ ಇದೆ ಅನ್ಕೋ, ಇನ್ನೊಂದು ಫಂಕ್ಷನ್ ಡಿನಾಮಿನೇಟರ್ ಇದೆ. ಈ ತರ ಎರಡು ಫಂಕ್ಷನ್ಸ್ ಇದಾವೆ. ಈಗ ಏನ್ ಮಾಡೋ ಗೊತ್ತಾ, ಡಿನಾಮಿನೇಟರ್ ಏನಿದೆಯೋ ಅದನ್ನ ಹಾಗೆ ಸ್ಕ್ವೇರ್ ಮಾಡು, ದೆನ್ ಡಿನಾಮಿನೇಟರ್ ಕೀಪ್ ಆಸ್ ಇಟ್ ಈಸ್, ಅಲ್ಲಿರೋ ಫಂಕ್ಷನ್ ಹಾಗೆ ಬರಿಬೇಕು. ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಫಂಕ್ಷನ್ ಮೈನಸ್ numerator function keep as it is, d by dx of denominator functions. So this is a procedure. ಹಾಗಾದ್ರೆ ಸೇಮ್ ವೇನಲ್ಲಿ ರಜಾ ಇಲ್ಲೊಂದು ಎಕ್ಸಾಂಪಲ್ ಇದೆ, ಅಬ್ಸರ್ವ್ ಮಾಡು. d by dx of sin x by cos x, sin x by x, sin x ಇದೆ by x ಇದೆ. ಅಂದ್ರೆ ಇಲ್ಲಿ ಡಿನಾಮಿನೇಟರ್ ಯಾರಿದ್ದಾರೆ, x ಇದೆ, ಅದನ್ನ ಸ್ಕ್ವೇರ್ ಮಾಡು. ವಾಟ್ ಎವರ್ ದ ಟರ್ಮ್ಸ್ ಇನ್ ಡಿನಾಮಿನೇಟರ್, ದಟ್ಸ್ ಜಸ್ಟ್ ಯು ಸ್ಕ್ವೇರ್ ಇಟ್. ಅಂಡ್ ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ ಏನಿದೆ ಟರ್ಮ್ ಡಿನಾಮಿನೇಟರ್ ಟರ್ಮ್ ಕೀಪ್ ಆಸ್ ಇಟ್ ಈಸ್. ಸಪೋಸ್ ವಿ ಇದ್ದಾಗ ವಿನ ಹಾಗೆ ಬರ್ತೀನಿ, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಹಾಗೆ ಬರೀತೀನಿ, ಇಂಟು ಸೈನ್ ಎಕ್ಸ್ ಡಿಫರೆನ್ಸಿಯೇಷನ್ ಏನು, ದಟ್ ಈಸ್ ಕಾಸ್ ಎಕ್ಸ್ ಮೈನಸ್. ನೆಕ್ಸ್ಟ್ ನ್ಯೂಮರೇಟರ್ ಟರ್ಮ್ ಕೀಪ್ ಆಸ್ ಇಟ್ ಈಸ್, ದಟ್ ಈಸ್ ಸೈನ್ ಎಕ್ಸ್ ಕೀಪ್ ಆಸ್ ಇಟ್ ಈಸ್, ಇಂಟು ಎಕ್ಸ್ ಇನ ಡಿಫರೆನ್ಸಿಯೇಷನ್, ಡಿನಾಮಿನೇಟರ್ ಇರುವಂತಹ ಟರ್ಮ್ ಇನ ಡಿಫರೆನ್ಸಿಯೇಷನ್, ದಟ್ ಫಂಕ್ಷನ್ ಡಿಫರೆನ್ಸಿಯೇಷನ್ ಇನ್ ಎಕ್ಸ್ ಇನ ಡಿಫರೆನ್ಸಿಯೇಷನ್ 1, ಸೊ ಇಂಟು 1 ಆಗ್ತದೆ. ಆನ್ಸರ್ ಈಸ್ ದಟ್ ಈಸ್ ಮ್ಯಾಕ್ಸಿಮಮ್ ಅಂದ್ರೆ 1 ಅಂತ ತೆಗಿಬೋದು ಅಷ್ಟೇ ನಾವು. ಎಕ್ಸ್ ಇಂಟು cos x, x into cos x minus sin x by x square. So this is the result. This is a way, dear friends, we can solve if any questions comes under quotient rule. Next, Raza, very important agi ninige composite functions anta barutte. ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಇದೆಯಲ್ಲ, ಅದರಷ್ಟು ಈಸಿಯೆಸ್ಟ್ ಇನ್ ಯಾವುದೂ ಇಲ್ಲ ರಜಾ. ಮೆನಿ ಆಫ್ ದೆಮ್ ಮೇ ಬಿ ಮ್ಯಾಟ್ರಿಕ್ಸ್ ಸ್ಟ್ರೈಟ್ ಲೈನ್ ಈಸಿ ಅಂತ ಹೇಳ್ಕೊಂಡ್ಬಿಟ್ಟು ನೀವೇನೋ ವರ್ಕೌಟ್ ಮಾಡ್ತಿರ್ಬೋದು. ಡಿಫ್ರೆನ್ಸಿಯೇಷನ್ಸ್ ಮೇಲೆ ಒಂದ್ಸತಿ ಕಾನ್ಸಂಟ್ರೇಟ್ ಮಾಡಿ, ಇಟ್ಸ್ ಎ ಸಿಲ್ಲಿ ಚಾಪ್ಟರ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಯಾರೆಲ್ಲ ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಿರ್ತೀರೋ, ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಬೇಕು ಮುಂದೆ, ದೆನ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಚಾಪ್ಟರ್ ಕಲ್ತಿರ್ಲೇಬೇಕು. ಸೊ ನಮ್ಮ ಲೈಫಲ್ಲಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಮೆನಿ ಕ್ವಶನ್ಸ್ಗಳನ್ನ, ಮೆನಿ ಕಾನ್ಸೆಪ್ಟ್ಗಳನ್ನ ಸ್ಟಡಿ ಮಾಡ್ತಿರ್ತೀವಿ, ಮಾಡಲೇಬೇಕಾಗುತ್ತೆ. ನೀವು ಕೂಡ ಮಾಡ್ತೀರಾ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ಒಂದು ಪಾಯಿಂಟ್ ಇಟ್ಕೊಂಡ್ರೆ ನೆಕ್ಸ್ಟ್ ಯಾವುದು ಇದೆ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು, ಜಸ್ಟ್ ಪ್ರೊಸೀಡ್ ಆಗಬೇಕು. ಪ್ರೊಸೀಜರ್ ಫಾಲೋ ಮಾಡಬೇಕು, ಅಕಾರ್ಡಿಂಗ್ ಟು ಕಾನ್ಸೆಪ್ಟ್ ವಿ ಪ್ರೊಸೀಡ್ ಮಾಡಿದ್ರೆ ಆಯ್ತು, ದೆನ್ ರಿಸಲ್ಟ್ ಸಿಗುತ್ತೆ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಾಂಪಿಟೇಟರ್ ಆಗಿರ್ತೀವಿ ನಾವು ಅಂದಮೇಲೆ ನಾವು ಕಾಂಪಿಟೇಷನ್ಸ್ಗೆ ಬದ್ಧರಾಗಿರ್ಬೇಕು, ಕಾಂಪಿಟೇಷನ್ ಮಾಡಲೇಬೇಕು, ಗೆಲುವು ನಮ್ದೇ ಅನ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ಕಾಂಪೋಸಿಟ್ ಫಂಕ್ಷನ್.
ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಕಾಂಪೋಸಿಟ್ ಫಂಕ್ಷನ್ ಇನ್ನೊಂದು ಹೆಸರು ಹೇಳ್ತೀವಿ ಫಂಕ್ಷನ್ ಆಫ್ ಎ ಫಂಕ್ಷನ್ ಅಂತ. ಏನ್ ಗೊತ್ತಾ, ಒಂದು ಫಂಕ್ಷನ್ ಇದೆ ಅಂತ ಅದರಲ್ಲಿ ಮತ್ತೊಂದು ಫಂಕ್ಷನ್ ಇರುತ್ತೆ. ಫಂಕ್ಷನ್ ಅಲ್ಲಿ ಒಂದು ಫಂಕ್ಷನ್, ಸಚ್ ಟೈಪ್ ಆಫ್ ಕಂಡೀಷನ್ಸ್ ನಾವು ಕಾಂಪೋಸಿಟ್ ಅಂದ್ರೆ ಅದೇ ಅಲ್ವಾ, 2 3 ಎಲ್ಲ ತಂದು ಮೀನ್ಸ್ ಕಂಪೋಸ್ ಮಾಡುವಂಥದ್ದು. ದಟ್ ಮೀನ್ಸ್ ಫಂಕ್ಷನ್ ಆಫ್ ಎ ಫಂಕ್ಷನ್. ನೋಡಿ, ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಕ್ಚುಲಿ ರೂಟ್ ಆಫ್ ಟ್ಯಾನ್ ಎಕ್ಸ್ ಇದೆ. ಆಕ್ಚುಲಿ ಹೇಗಿರ್ಬೇಕಿತ್ತು, ನಮ್ಗೆ ಇರೋಂಥ ಫಾರ್ಮುಲಾ ಬಂದ್ಬಿಟ್ಟು ರೂಟ್ ಎಕ್ಸ್ ಇದೆ, ಇದೊಂದು ಫಾರ್ಮುಲಾ. ಬಟ್ ಎಕ್ಸ್ ಜಾಗದಲ್ಲಿ ಏನಾಗಿದೆ ಕೇಳಿದ್ರೆ ಟ್ಯಾನ್ ಎಕ್ಸ್ ಇದೆ ಅಲ್ವಾ. 2 ಫಂಕ್ಷನ್ಗಳು, ಒಂದು ರೂಟ್ ಎಕ್ಸ್, ಇನ್ನೊಂದು ಟ್ಯಾನ್ ಎಕ್ಸ್, ಇವೆರಡು ಕೂಡ ಮರ್ಜ್ ಆಗಿ ಇದೊಂದು ಫಂಕ್ಷನ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಯು. ಸಪೋಸ್ 1/sin x ಅಂತ ಇದೆ. ಸರ್ ವಾಟ್ ಇಸ್ ದಿಸ್ 1/sin x? ಆಕ್ಚುಲಿ ನಮ್ಗೆ ಏನಂತ ಗೊತ್ತು, 1/x ಗೊತ್ತು. ಬಟ್ ಎಕ್ಸ್ ಜಾಗದಲ್ಲಿ ಏನಾಗಿದೆ, ಅನದರ್ ಒಂದು ಬಂದು ಸಿಕ್ಕಾಕೊಂಡಿದೆ, ದಟ್ ಈಸ್ sin x. ಈ ತರ ಇದೆ. ಇದನ್ನು ಕೂಡ ನಾವು ಕಾಂಪೋಸಿಟ್ ಫಂಕ್ಷನ್ ಅಂತಾನೆ ಕರಿಬಹುದು. ಇದನ್ನ ನಾವು ಆಲ್ಸೋ ಗೋಯಿಂಗ್ ಟು ಕನ್ಸಿಡರ್ ಎ ಕಾಂಪೋಸಿಟ್ ಫಂಕ್ಷನ್. ಹಾಗಿದ್ದಾಗ ಏನ್ ಮಾಡ್ಬೇಕು ಸರ್? ಈಗ ನಾನೊಂದು ಎಕ್ಸಾಂಪಲ್ d/dx ಆಫ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಇದೆ ಅಂತ ಅನ್ಕೋಣ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದ್ರೆ ಈಗ ಫಸ್ಟ್ ಫಂಕ್ಷನ್ ಯಾರಿದಲ್ಲಿ, ರೂಟ್ ಆಫ್ ಎಕ್ಸ್. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್? ರೂಟ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು ಹೇಳು, 1/2 ರೂಟ್ ಎಕ್ಸ್ ಬರಬೇಕು. ಬಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, ಇಲ್ಲಿ ಏನಿದೆ, ಟ್ಯಾನ್ ಎಕ್ಸ್ ಇದೆ. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನಿದೆ ಸರ್, ಟ್ಯಾನ್ ಎಕ್ಸ್ ಇದೆ. ಸೊ ಟ್ಯಾನ್ ಎಕ್ಸ್ ಅಂತಾನೆ ಬರಿಬೇಕಾಗುತ್ತೆ. ಸೊ ವಿ ನೀಡ್ ಟು ರೈಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಅಲ್ಲಿ ನಮ್ಗೆ ಏನಿದೆ ರಜಾ, ಟ್ಯಾನ್ ಎಕ್ಸ್ ಇದೆ. ಸೊ ರೈಟ್ ಟ್ಯಾನ್ ಎಕ್ಸ್ ಅಂಡ್ ಇಂಟು ಇನ್ ದ ಪ್ಲೇಸ್ ಆಫ್ ಎಕ್ಸ್ ಅಲ್ಲಿ ಟ್ಯಾನ್ ಎಕ್ಸ್ ಇರೋದ್ರಿಂದ ದ ಟ್ಯಾನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಬರಬೇಕು. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್? ಇಂಟು ವಿಚ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ನೆನ್ಪಿಡ್ಕೋ, ಟ್ಯಾನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ನಮ್ಗೆ ಗೊತ್ತಿದೆ, ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಅದನ್ನ ಅಲ್ಲಿ ಬರ್ತಿದ್ದೀನಿ. ರೂಟ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ 1/2 ರೂಟ್ ಎಕ್ಸ್, ಕರೆಕ್ಟಾ? ಬಟ್ ಎಕ್ಸ್ ಜಾಗದಲ್ಲಿ ಏನಾಗಿದೆ, ಟ್ಯಾನ್ ಎಕ್ಸ್ ಇದೆ. ಎಕ್ಸ್ ಜಾಗದಲ್ಲಿ ಟ್ಯಾನ್ ಎಕ್ಸ್ ಇರೋದ್ರಿಂದ 1/2 ರೂಟ್ ಟ್ಯಾನ್ ಎಕ್ಸ್ ಇಂಟು ದಟ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿರುತ್ತೋ ಅದ್ರದ್ದು ಡಿಫ್ರೆನ್ಸಿಯೇಷನ್ ಮಲ್ಟಿಪ್ಲೈ ಮಾಡ್ಬಿಡ್ಬೇಕು. ದಟ್ ಈಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನ್ ಮಾಡ್ಬೋದು ಸರ್ ಇದನ್ನ? 1 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ ಟ್ಯಾನ್ ಎಕ್ಸ್. ಸೊ ದಿಸ್ ಈಸ್ ದ ರಿಸಲ್ಟ್. ದಟ್ಸ್ ಆಲ್. ಸೊ ದಿಸ್ ಈಸ್ ಕಾಂಪೋಸಿಟ್ ಫಂಕ್ಷನ್. ಮೆನಿ ಕ್ವಶನ್ ಸ್ವಲ್ಪ ವರ್ಕೌಟ್ ಮಾಡಬೇಕು. ಎನಿವೇ ನಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ನೋಡಿರ್ತಾರೆ, ಮೆನಿ ಕ್ವಶನ್ಸ್ ಇದಾವೆ, ಸೊಲ್ಯೂಷನ್ಸ್ ಎಲ್ಲ ಕೂಡ ಆ್ಯಪ್ ಅಲ್ಲಿ ಎಲ್ಲ ಕಡೆ ಕೊಟ್ಟಿರ್ತೀವಿ, ಸ್ವಲ್ಪ ವರ್ಕೌಟ್ ಮಾಡ್ರಿ. ನೆಕ್ಸ್ಟ್ ಈ ಒಂದು ರೂಲ್ಸ್ ಅಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಅಂತ. ಸೊ ಯಾವ್ದಾದ್ರು ಒಂದು ಫಂಕ್ಷನ್ y ಇಸ್ ಈಕ್ವಲ್ ಟು 3x² ಪ್ಲಸ್ sin x ಅಂತ ಇದೆ ಅಂತ ಅನ್ಕೋ. ಇಲ್ಲಿ y ಒಂದ್ ಸೈಡು, ಎಕ್ಸ್ ಟರ್ಮ್ಗಳೆಲ್ಲ ಒಂದ್ ಸೈಡ್ ಇದ್ರೆ, ಫಾರ್ ಎಕ್ಸಾಂಪಲ್ y ಇಸ್ ಎ ಫಂಕ್ಷನ್ ಆಫ್ x ಅಂತ ಇದ್ರನ್ನ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಇದು ಒಂದು ಕೇಸ್. ಇದಿಷ್ಟು ತನಕ ನಾವು ಇಷ್ಟಂಕ ಕಲ್ತಿರೋಂಥ ಕೇಸ್. ಬಟ್ ಇನ್ನೊಂದು ಕೇಸ್ ಬರುತ್ತೆ ಸರ್, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್, ದಟ್ ಎನಿ ಫಂಕ್ಷನ್ ವಿಚ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಎರಡೂ ಇದ್ರೆ ಸಚ್ ಟೈಪ್ ಆಫ್ ಫಂಕ್ಷನ್ಸ್ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಇಂಪ್ಲಿಸಿಟ್ ಫಂಕ್ಷನ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಬಟ್ ಎಕ್ಸಾಂಪಲ್ನಿಗೆ ಸಿಲೆಬಸ್ ಅಲ್ಲಿ ನಿಮಗೆ ಅದನ್ನೆಲ್ಲೂ ಸ್ಪೆಸಿಫೈ ಮಾಡಿಲ್ಲ, ಬಟ್ ಆದ್ರೂ ಕೂಡ ಮೈಂಡಲ್ಲಿ ಇಟ್ಕೊಂಡಿರೋ ಇದನ್ನ. ಇಫ್ ಎನಿ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ವಿತ್ ಅ ಫಂಕ್ಷನ್ ಆಫ್ ಎಕ್ಸ್ ವೈ ಈಕ್ವಲ್ ಟು 0 ಇದ್ರೆ ದಟ್ ಫಾರ್ಮ್ ಅಲ್ಲಿ ಇರೋದನ್ನ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡಿಲಿ, y ಪ್ಲಸ್ ಸೈನ್ ವೈ ಎಕ್ಸ್ ಇರ್ಬೇಕಾಗಿತ್ತು, ಬಟ್ ಅಲ್ಲಿ y ತಗೊಂಡಿದ್ದೀನಿ. ಸೈನ್ ವೈ ಈಕ್ವಲ್ ಟು ಕಾಸ್ ಎಕ್ಸ್. ವೈ ಫಂಕ್ಷನ್ ಎಕ್ಸ್ ಫಂಕ್ಷನ್ ಎರಡೂ ಕೂಡ ಫಂಕ್ಷನ್. ಈ ತರ ಸಚ್ ಫಂಕ್ಷನ್ಸ್ ಇದ್ರೆ ಕೇಸಸ್ ಬಂದ್ರೆ ಅದನ್ನ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಇದನ್ನು ಕೂಡ ನೀವು ಶಾರ್ಟ್ ಕಟ್ ಯೂಸ್ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಇದರ ಸ್ವಲ್ಪ ಅನಲೈಸ್ ಮಾಡೋ ಬ್ಯಾಕ್ ಹೇಳ್ತಾ ಇದೀನಿ ಅಂದ್ರೆ ಇದು ಸಿಲೆಬಸ್ ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ, ಬಟ್ ಚಾನ್ಸಸ್ ಇದೆ, ಕೇಳಬಾರ್ದು ಅಂತ ಇಲ್ಲ. ನೆಕ್ಸ್ಟ್ ಅನದರ್ ಟಾಪಿಕ್ ಈಸ್ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್. u ಬೈ ವಿ ಗೊತ್ತಾಯ್ತು, u ಇಂಟು ವಿ ಗೊತ್ತಾಯ್ತು. ಈಗ ಏನ್ ಗೊತ್ತಾ, ತಲೆ ಮೇಲೆ u ಮೇಲೆ v, ಫಂಕ್ಷನ್ ಟು ದಿ ಪವರ್ ಈಸ್ ಆಲ್ಸೋ ಫಂಕ್ಷನ್. ಯಾವ್ದೊಂದು ಫಂಕ್ಷನ್ ಇದೆ ಅನ್ಕೋ, ಅದ್ರ ಪವರ್ ಆಲ್ಸೋ ಕೂಡ ಮತ್ತೊಂದು ಫಂಕ್ಷನ್ ಇರುತ್ತೆ. x to the power of sin x, y equal to x to the power of sin x. Observe carefully. This is what x ಅಂದ್ರೂ ಕೂಡ u is u ಅಂದ್ರೆ ಏನರ್ಥ, x ಅಂತ ಆಯ್ತು. v ಅಂದ್ರೆ ಏನಾಯ್ತು, sin x ಆಯ್ತು. This is the way. Suppose ಬೇಸ್ ಟು ದಿ ಪವರ್ ಈ ತರ b to the power of p ಅಂತ ಬಂದಿರುತ್ತೆ ಅಂತ ಅನ್ಕೋ. b to the power of p ಅಂದ್ರೆ ಏನು, ಬೇಸ್ ಕೂಡ ಒಂದು ಫಂಕ್ಷನ್ ಆಗಿದೆ, ಪವರ್ ಇದ್ರೆ ಅದು ಕೂಡ ಫಂಕ್ಷನ್. u to the power of v ಈ ತರ ಸಿಚುವೇಶನ್ಸ್ ಬಂದ್ರೆ ಅದನ್ನ ನಾವು ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ಸ್ ಕಾನ್ಸೆಪ್ಟ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಒಂದ್ ವೇಳೆ ಇದಕ್ಕೊಂದು ಶಾರ್ಟ್ ಕಟ್ ಹೇಳ್ಕೊಬಿಡ್ರಿ, ಎಲ್ಲ ಈ ಶಾರ್ಟ್ ಕಟ್ ಅಪ್ಲೈ ಮಾಡಿದ್ರೆ ಸಾಕು ಆನ್ಸರ್ ಬರುತ್ತೆ. ಏನ್ ಸರ್ ಶಾರ್ಟ್ ಕಟ್? ಇಫ್ ಯಾವ್ದೋ ಒಂದು ಫಂಕ್ಷನ್ b to the power of p ತರ ಇದ್ರೆ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಅಪ್ಲೈ ಮಾಡ್ಬೇಕಾಗುತ್ತೆ. ಡೈರೆಕ್ಟ್ ಆನ್ಸರ್ ಈಸ್ dy by dx ಈಕ್ವಲ್ ಟು, ಇಲ್ಲಿ ಏನ್ ಕ್ವಶನ್ ಕೊಡೋದು ಹಾಗೆ ಬರ್ಕೋ, b to the power of p ಇಂಟು ಬ್ರಾಕೆಟ್ ಓಪನ್ ಮಾಡು ಬಿಗ್ ಅಂಡ್ p ಪವರ್ ಬೈ ಬೇಸ್ ಹಾಗೆ ಬರ್ಕೋ. ಡಿಫರೆನ್ಸಿಯೇಷನ್ ಆಫ್ ಬೇಸ್, ಬೇಸ್ ಅಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಎಕ್ಸ್ ಇದ್ರೆ ಎಕ್ಸ್ ನ ಡಿಫರೆನ್ಸಿಯೇಷನ್ 1 ಬಂದ್ಬಿಡ್ತದೆ, ಪ್ಲಸ್
ಲಾಗ್ ಆಫ್ ಬೇಸ್ ಏನು ಮೇ ಬಿ ಎಕ್ಸ್ ಇದ್ರೆ ಎಕ್ಸ್ ಬರ್ಕೋ, ಡಿಫ್ರೆನ್ಸಿಯೇಷನ್ ಆಫ್ ಪವರ್ ಅಲ್ಲಿ ಯಾವ್ದಿದೆ, ಸಪೋಸ್ ಸೈನ್ ಎಕ್ಸ್ ಇದ್ರೆ ಸೈನ್ ಎಕ್ಸ್ ಅಂಡ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಬರೀ, ದಟ್ ಈಸ್ ದ ರಿಸಲ್ಟ್, ದಟ್ಸ್ ಇಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಇಲ್ಲ ನೋಟ್ ನೆನ್ಪಿಡ್ಕೋ, ಲಾಗ್ ಆಫ್ a to the power b equal to b into log a ಅಂತ ಇದೊಂದು ಕಾನ್ಸೆಪ್ಟ್ ಯೂಸ್ ಮಾಡಿಬಿಟ್ಟು ನಾವು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಡಿಸ್ಕಷನ್ ಮಾಡಬೇಕಾಗತ್ತೆ. ನಾನು ನಿಮ್ಮ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಜಸ್ಟ್ ಇದೊಂದು ಹೈಲೈಟ್ಸ್ ಆಗಿದೆ ಫಾರ್ ದಿಸ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ನೆಕ್ಸ್ಟ್ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಸಕ್ಸೆಸಿವ್ ಮೀನ್ಸ್ ಸಕ್ಸಸ್ ಅಗೇನ್ ಅಂಡ್ ಅಗೇನ್. ಪ್ರತಿ ಟೈಮ್ ಕೂಡ ನಾವೇನಾದ್ರು ಅದನ್ನ ಸಕ್ಸಸ್ನ ಮುಂದೆ ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತ್ರಿಬಲ್ ಟಿ ಅಕಾಡೆಮಿ ವರ್ಕ್ ಮಾಡ್ತಿದ್ದೆ ಡಿಯರ್ ಸ್ಟೂಡೆಂಟ್ಸ್ ನಿಮ್ಮ ಜೊತೆ. ಸಿ ಕ್ಯಾನ್ ಅಬ್ಸರ್ವ್ ಹಿಯರ್ y is equal to f of x. ಇಫ್ ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಅನ್ಕೋ, ನಾನಿವಾಗ y equal to sin x ಅಂತ ತಗೋತೀನಿ, ಒಂದು ಫಂಕ್ಷನ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dy by dx. ದಟ್ sin x ಡಿಫ್ರೆನ್ಸಿಯೇಷನ್ ಏನೋ cos x. ಈಗ ಮತ್ತೆ ಫರ್ದರ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ಅದನ್ನ d ಸ್ಕ್ವೇರ್ y by dx ಸ್ಕ್ವೇರ್ ಅಂತ ಕರಿತೀವಿ. ಈ ಬಂದಿರೋ ರಿಸಲ್ಟ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು. cos x ನ ಡಿಫ್ರೆನ್ಸಿಯೇಷನ್ ಏನೋ ಮೈನಸ್ sin x. ಸೊ ಇದಕ್ಕೆ ನಾವು ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಬಂದಾಗ ಏನಾಯ್ತು, ನಾನು ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಬಂದಾಗ ಸೆಕೆಂಡ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದೆ. ಮೆನಿ ಟೈಮ್ಸ್ ಹೀಗೆ ಡಿಫ್ರೆನ್ಶಿಯೇಟ್ ಮಾಡಿ ಮುಂದೆ ಹೋದ್ರೆ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಸೊ ಫಸ್ಟ್ ಒಂದ್ಸತಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಇಸ್ ಎ ಫಂಕ್ಷನ್ ದಟ್ ಈಸ್ f of x, y equal to f of x. ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ವಿಲ್ ಬಿಕಮ್ dy by dx. ಎಫ್ ಆಫ್ ಎಕ್ಸ್ ಏನಾಗ್ತದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ಅದನ್ನು ನಾವು ಫಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಫರ್ದರ್ ಅಗೇನ್ ಸೇಮ್ ಇದನ್ನ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದಿಸ್ ವಿಲ್ ರಿಟರ್ನ್ ಆಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ದಟ್ ಈಸ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದ್ರೆ ಎಫ್ ಇರೋದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿತ್ತು, ಈಗ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಫಾರ್ ಯುವರ್ ಸಿಲೆಬಸ್ ಅಂದ್ರೆ ನಮ್ಮ ಡಿಪ್ಲೊಮಾ CET ಸಿಲೆಬಸ್ಗೆ ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್ ವರೆಗೂ ಇದೆ, ಥರ್ಡ್ ಆರ್ಡರ್ ಎಲ್ಲ ಬರಲ್ಲ. ಇಷ್ಟು ಮಾತ್ರ ನಿಮಗೆ ನೆನ್ಪಿಟ್ಕೊಂಡ್ರೆ ದಟ್ಸ್ ಎನಫ್. ದಟ್ ಈಸ್ ಸಕ್ಸೆಸಿವ್. ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡೋದು, ಬಂದಿರೋ ಆನ್ಸರ್ನ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡೋದು, ದಟ್ ಈಸ್ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ನೆಕ್ಸ್ಟ್ ಒನ್ ಈಸ್ ಅಪ್ಲಿಕೇಶನ್. ಇದಾದ್ಮೇಲೆ ಅಪ್ಲಿಕೇಶನ್. ಡಿಫ್ರೆನ್ಸಿಯೇಷನ್ ಎಲ್ಲೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಇನ್ ಅವರ್ ಏನೋ ಡೈಲಿ ಲೈಫಲ್ಲಿ ನಾವು ಮಿನಿ ಕಂಡೀಷನ್ಸ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ಒನ್ ಆಫ್ ದ ಅಪ್ಲಿಕೇಶನ್ಸ್ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಫಾರ್ ಯುವರ್ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಒನ್ ಈಸ್ ಟ್ಯಾನ್ಜೆಂಟ್ ಅಂಡ್ ನಾರ್ಮಲ್ ಫೈಂಡ್ ಮಾಡೋಕೆ ಅಂತ. ಸರ್, ಈ ಫಂಕ್ಷನ್ಸ್ಗಳು ಏನಿದಾವಲ್ಲ, ನಾನು 19 ಫಾರ್ಮುಲಾ ಅಂತ ಹೇಳಿದೆ. ದೀಸ್ ಫಂಕ್ಷನ್ಸ್ ಆರ್ ರೆಪ್ರೆಸೆಂಟಿಂಗ್ ಸಮ್ ಥಿಂಗ್ಸ್. ಲೈಕ್ ಒಂದು ಫಂಕ್ಷನ್ ಲೈಕ್ ಒಂದು ಕರ್ವ್ನ ರೆಪ್ರೆಸೆಂಟ್ ಮಾಡ್ಬೋದು, ಲೈನ್ನ ರೆಪ್ರೆಸೆಂಟ್ ಮಾಡ್ಬೋದು ಅಲ್ವಾ. ಸೊ ಹಾಗಿದ್ದಾಗ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ ಕರ್ವ್, ಆ ಕರ್ವಿಗೆ ಒಂದು ಲೈನ್ ಡ್ರಾ ಮಾಡಿದ್ರೆ ದಟ್ ಶುಡ್ ಬಿ ಟಚಸ್ ದ ಪಾಯಿಂಟ್. ಅದೊಂದು ಪಾಯಿಂಟ್ ಅಲ್ಲಿ ಟಚ್ ಆಗಿ ಪಾಸ್ ಆಗ್ತಾ ಇದ್ರೆ ದಟ್ ಈಸ್ ಹೀಗೆ ಹೋಗ್ತಿದೆ ನೋಡಿ, ಅರ್ಥ ಮಾಡ್ಕೋ. ದಿಸ್ ಎ ಕರ್ವ್. ಇನ್ ದಿಸ್ ಕರ್ವ್ ಹಿಯರ್ ದೇರ್ ಇಸ್ ಅ ಲೈನ್ ದಟ್ ಟಚಸ್ ದ ಪಾಯಿಂಟ್ P, ಅಂಡ್ ದಟ್ ಪಾಯಿಂಟ್ ಮೀನ್ಸ್ ದಟ್ ಹ್ಯಾವಿಂಗ್ ಎ ಕೋಆರ್ಡಿನೇಟ್ ವ್ಯಾಲ್ಯೂಸ್ x1, y1 ಅಂತ ಅನ್ಕೋಣ ಆ ಒಂದು ಪಾಯಿಂಟ್ ಅಲ್ಲಿ. ಅಂಡ್ ಆ ಪಾಯಿಂಟ್ ಮುಖಾಂತರ ಅದು ಪಾಸ್ ಆಗ್ತಿದೆ. ದಟ್ ಲೈನ್ ಹ್ಯಾವಿಂಗ್ ಎ ಆರ್ ದಿಸ್ ಈಸ್ ಸಮಥಿಂಗ್, ಏನೋ ಒಂದು ಕರ್ವ್ ಇರುತ್ತೆ ಸಮಥಿಂಗ್, ಅಥವಾ ಈ ಲೈನ್ ಇದೆ ಅಂತ ಅನ್ಕೋ. ಈ ಲೈನ್ ಆಗಿದ್ರೆ ಏನಾಗಿರುತ್ತೆ, y is equal to 3x plus 4 ಇದೆ ಅಂತ ಅನ್ಕೋಣ. ಹೀಗಾಗಿರ್ಬೋದು. ಅಂದ್ರೆ ಇದೊಂದು ಲೈನ್ ಆಗಿದೆ, ಟ್ಯಾನ್ಜೆಂಟ್ ಆಗಿದೆ, ಕರೆಕ್ಟ್ ಅಲ್ವಾ. ಸೊ ಈ ತರ ಕಂಡೀಷನ್ಸ್ ಬಂದಾಗ ಇದನ್ನ ನಾವು ಟ್ಯಾನ್ಜೆಂಟ್ ಅಂತ ಕರಿತೀವಿ. ದಿಸ್ ಇಸ್ ಗೋಯಿಂಗ್ ಟು ಕನ್ಸಿಡರ್ ಎಸ್ ಎ ಟ್ಯಾನ್ಜೆಂಟ್. ಟ್ಯಾನ್ಜೆಂಟ್ ಈಸ್ ದ ಲೈನ್ ವಿಚ್ ಟಚಸ್ ದ ಕರ್ವ್ ಅಬೌಟ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಪಿ ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಟಚ್ ಆಗಿ ಪಾಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಮೋರ್ ಈಸ್, ಅದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ನೀವೇನಾದ್ರು ಪರ್ಪೆಂಡಿಕಲ್ ಲೈನ್ ಡ್ರಾ ಮಾಡಿದ್ರೆ ದಟ್ ಶುಡ್ ಬಿ ಪರ್ಪೆಂಡಿಕುಲರ್ ಟು ದ ನಾರ್ಮಲ್. ಈಗ ಅಂದ್ರೆ ಆ ನಾರ್ಮಲ್ಗೆ ನಾವು ಅದೇನಾಗಿರುತ್ತೆ, ನಾರ್ಮಲ್ ಅಂತ ಕರಿತೀವಿ. ದಟ್ ಈಸ್ ನಾರ್ಮಲ್ ಈಸ್ ಪರ್ಪೆಂಡಿಕುಲರ್ ಟು ದ ಟ್ಯಾನ್ಜೆಂಟ್. ಟ್ಯಾನ್ಜೆಂಟ್ಗೆ ಅದು ಪರ್ಪೆಂಡಿಕುಲರ್ ಲೈನ್ ಆಗಿರುತ್ತೆ. ದಟ್ ಈಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ನಾರ್ಮಲ್ ಅಂತ ಕರಿತೀವಿ. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಇಫ್ y is equal to f of x ಅನ್ನೋದೊಂದು ಫಂಕ್ಷನ್ ಆದ್ರೆ ಅದನ್ನ ನಾನು ಒನ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಏನೋ ಒಂದು ಫಂಕ್ಷನ್ ಕೊಟ್ಟಿರ್ತಾನೆ, ಈಕ್ವೇಶನ್ ಕೊಟ್ಟಿರ್ತಾನೆ, ದಟ್ ವಿಲ್ ಬಿ ಫಂಕ್ಷನ್ ಆಫ್ ಎಕ್ಸ್ ಆಗಿರುತ್ತೆ. ಅದನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಗ ನಿಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕರಿತೀವಿ. ಅಂಡ್ ಏರ್ ದೇ ಪುಟ್ ದ ವ್ಯಾಲ್ಯೂ ಆಫ್ ದಿಸ್ ಪಾಯಿಂಟ್ x1, y1 ಹಾಕಿದ್ರೆ ದೆನ್ ವಿಲ್ ಗೆಟ್ ಸ್ಲೋಪ್. ದ ಸ್ಲೋಪ್ ವ್ಯಾಲ್ಯೂ ಸಿಗುತ್ತೆ, ಎಂ ಅಂತ ಕರಿತೀವಿ. ಆ ಬಂದಿರೋಂಥ ಸ್ಲೋಪ್ ಏನೋ ದಟ್ ಈಸ್ ದ ಸ್ಲೋಪ್ ಆಫ್ ಟ್ಯಾನ್ಜೆಂಟ್ ಅಂತ. ಎಂ ಬೇರೆ ಎಂ ಇಲ್ಲಿ ಏನು ಒನ್ಸ್ ಡಿಫ್ರೆನ್ಶಿಯೇಟ್ ಮಾಡೋ ತಕ್ಷಣ ಏನು ವ್ಯಾಲ್ಯೂ ಬರುತ್ತಲ್ಲ ದಟ್ ಈಸ್ ಸ್ಲೋಪ್ ಆಫ್ ದಿಸ್ ಟ್ಯಾನ್ಜೆಂಟ್. ಸ್ಟ್ರೈಟ್ ಲೈನ್ ಚಾಪ್ಟರ್ ಓದಿದ್ವಿ, ಸ್ಲೋಪ್ ಅಂಡ್ ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಬರ್ತಿತ್ತು. ಇಲ್ಲಿ ಬರ್ತಿರೋದು ಏನ್ ಟ್ಯಾನ್ಜೆಂಟ್, ದಟ್ ಸ್ಲೋಪ್. ಈ ಒಂದು ಒನ್ಸ್ ಡಿಫ್ರೆನ್ಶಿಯೇಟ್ ಮಾಡಿರೋ ಸಾಕು ರಾಜ, ನನಗೆ ಏನ್ ಸಿಗುತ್ತಲ್ಲ ಅದು ಸ್ಲೋಪ್ ಆಗಿರುತ್ತೆ, ಎಂ ಆಗಿರುತ್ತೆ. ದಟ್ ಇಸ್ ಸ್ಲೋಪ್ ಆಫ್ ಟ್ಯಾನ್ಜೆಂಟ್ ಅಂತಾನೆ ತಗೊಳ್ಬಹುದು ಡೈರೆಕ್ಟ್ ಆಗಿ. ಹಾಗಾದ್ರೆ ಸ್ಲೋಪ್ ಆಫ್ ನಾರ್ಮಲ್ ಬೇಕು ಅಂದ್ರೆ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾನ್ಜೆಂಟ್, ವೇರ್ ನಾರ್ಮಲ್ ಇಸ್ ಎ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾನ್ಜೆಂಟ್, ಸೊ ದಟ್
ದ ಸ್ಲೋಪ್ ಆಫ್ ನಾರ್ಮಲ್ ಈಸ್ -1/m ಆಗ್ತದೆ. ಇದು ಎಮ್ ಅಲ್ವಾ, ಅದನ್ನ -1/m ಬರೋ ಸಾಕು, ಸ್ಲೋಪ್ ಆಫ್ ನಾರ್ಮಲ್ ಬರುತ್ತೆ. ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇಕ್ವೇಶನ್ ಆಫ್ ಎ ಟ್ಯಾಂಜೆಂಟ್ ಅಂತ. ನಾವು ಸ್ಟ್ರೈಟ್ ಲೈನ್ ಚಾಪ್ಟರ್ ಓದಿದ್ವಿ, y - y1 = m × x - x1, ಸೇಮ್ ಫಾರ್ಮುಲಾ. ಇಲ್ಲಿ x1 y1 ಯಾರು ಅಂದ್ರೆ ಈ ಪಾಯಿಂಟ್, m ಯಾವುದು ಅಂತ ಕೇಳಿದ್ರೆ ಸ್ಲೋಪ್. ಸೊ ದಿಸ್ ಅ ಕಾನ್ಸೆಪ್ಟ್. ನೆಕ್ಸ್ಟ್ ಇಕ್ವೇಶನ್ ಆಫ್ ಎ ನಾರ್ಮಲ್ ಅಂತ ಕೇಳಿದ್ರೆ, ದಟ್ ಈಸ್ ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಲೈನ್, ಅಂದ್ರೆ ಇಕ್ವೇಶನ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಆಗಿರುತ್ತೆ ಅಲ್ವಾ. ಹಾಗಾದ್ರೆ y - y1 = ಇಲ್ಲಿ ಯಾವ್ದು ಬರ್ಬೇಕು, ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್, ಅಂದ್ರೆ ನಾರ್ಮಲಿನ ಸ್ಲೋಪ್ ಬರಬೇಕು, ವಿಚ್ ಇಸ್ -1/m. ಸಿ -1/m × x - x1. ಬೈ ಯೂಸಿಂಗ್ ದೀಸ್ ಫಾರ್ಮುಲಾ ಐ ಆಮ್ ಶೂರ್ ರಜಾ ಒಂದು ಕ್ವಶನ್ ಕೇಳ್ತಾನೆ, 2023 ಕೇಳಿದಾನೆ, ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ ಅಪ್ಲಿಕೇಶನ್ಸ್ ಮೇಲೆ. ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಡಿಯರ್ ಫ್ರೆಂಡ್ಸ್, ವಿಚ್ ಇಸ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್. ಸೊ ಒಂದು ಫಂಕ್ಷನ್ಸ್ ಕೊಡ್ತಾನೆ, ದಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಲೆಟ್ ಮಿ ಟೇಕ್ S ಇಸ್ ಅ ಡಿಸ್ಪ್ಲೇಸ್ಮೆಂಟ್. S = maybe S = 2t² + 3t ಅಂತ ಕೊಡ್ತೀನಿ ಅನ್ಕೊಳ್ಳಿ. ದಿಸ್ ಒನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಇದನ್ನ ಒನ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದಟ್ ವಿಲ್ ಗೆಟ್ ವೆಲಾಸಿಟಿ. ಸೊ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಏನಿದೆಯಲ್ಲ, ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಸರ್, ds/dt ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ಆರ್ ಡಿಫ್ರೆನ್ಶಿಯೇಟಿಂಗ್. ಅಂದ್ರೆ ಇಲ್ಲಿ t ಇರೋದ್ರಿಂದ ಟೈಮ್ ವಿತ್ ರೆಸ್ಪೆಕ್ಟ್ ಏನ್ ಮಾಡಿದ್ರೆ 2 ಅನ್ನೋದು ಕಾನ್ಸ್ಟೆಂಟ್ ಕೀಪ್ ಆಸ್ ಇಟ್ ಈಸ್, t² ಡಿಫ್ರೆನ್ಸಿಯೇಷನ್ ಏನು 2t ಪ್ಲಸ್ 3 ಇಂಟು ಏನಿದೆ t ನ ಡಿಫ್ರೆನ್ಸಿಯೇಷನ್ 1. ಹಾಗಾದ್ರೆ ಏನಾಯ್ತಿದೆಯೋ, ದಟ್ ಈಸ್ 2 × 2 4t + 3. ದಿಸ್ ಈಸ್ ds/dt. ds/dt ಅಂದ್ರೆ ವೆಲಾಸಿಟಿ. ಬಂದಿರೋ ಅಂತ ಆನ್ಸರ್ ವೆಲಾಸಿಟಿ ಆಗಿರುತ್ತೆ. ವೆಲಾಸಿಟಿ ಇಕ್ವೇಶನ್ ಆಯ್ತು. ಅಗೇನ್ ಫರ್ದರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದಟ್ ಈಸ್ d² s/dt² ಅಂತ ಕರಿತೀವಿ, ವಿಚ್ ಈಸ್ 4 ಕೀಪ್ ಆಸ್ ಇಟ್ ಈಸ್. t ನ ಡಿಫ್ರೆನ್ಸಿಯೇಷನ್ ಏನು 1 ಪ್ಲಸ್ 3 ನ ಡಿಫ್ರೆನ್ಸಿಯೇಷನ್ 0, ಕಾನ್ಸ್ಟೆಂಟ್ ಇದೆ, ದಟ್ ಈಸ್ 0. ಹಾಗಾದ್ರೆ 4 ಬರುತ್ತೆ. ದ ಎಕ್ಸಲರೇಷನ್ ಆಫ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಅಂತ ಕೇಳ್ತಾನೆ ಕ್ವಶನ್ 4. ಸಿಂಪಲ್ ರಜಾ, ಏನೂ ಇಲ್ಲ, ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟೆ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನಂತ. ಅಕಾರ್ಡಿಂಗ್ ಟು ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ವಿ ನೀಡ್ ಟು ಡಿಫ್ರೆನ್ಶಿಯೇಟ್ ಅಗೇನ್ ಅಂಡ್ ಅಗೇನ್. ಒನ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್, ಅದನ್ನೇ ಬಂದಿರೋ ರಿಸಲ್ಟ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಇದು ಒನ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವೆಲಾಸಿಟಿ ಸಿಗುತ್ತೆ, ಸೆಕೆಂಡ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಕ್ಸಲರೇಷನ್ ಸಿಗುತ್ತೆ. ದಟ್ಸ್ ಇಟ್. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ ರಜಾ. ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ವರ್ಕೌಟ್ ಮಾಡಿ. ಮೆನಿ ಕ್ವಶನ್ ಸಾಲ್ವ್ ಮಾಡಿದ್ವಿ ನಾವು. ಎಸ್, ಸೊ ದಿಸ್ ಒನ್ ಆಫ್ ದ ಎಕ್ಸಾಂಪಲ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಂತ ಒಂದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮಿಗೆ, ಬಟ್ ಅಪ್ಲಿಕೇಶನ್ ಅಂತ ಬಂದಾಗ ನಿಮಗೆ ವೆಲಾಸಿಟಿ ಎಕ್ಸಲರೇಷನ್ ಆಗಿರ್ಬೋದು ಅಥವಾ ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಮೇಲೆ ತುಂಬಾ ಕ್ವಶನ್ ಬರುತ್ತೆ. ಮ್ಯಾಕ್ಸಿಮಾ ಮಿನಿಮಾ ಜಸ್ಟ್ ಐಡಿಯಾ ಕೊಡ್ತೀನಿ ಅಷ್ಟೇ. ಏನ್ ಸರ್ ಮ್ಯಾಕ್ಸಿಮಾ ಅಂತ ಕೇಳಿದ್ರೆ, ಯಾವುದೋ ಒಂದು ಫಂಕ್ಷನ್ ತಗೋ, ಸಪೋಸ್ y = f(x) ಆರ್ ಇಟ್ ಮೇ ಬಿ sin x ಅಂತ ತಗೋಣ. sin x ಎಷ್ಟುವರೆಗೆ ಮ್ಯಾಕ್ಸಿಮಮ್ ಹೋಗುತ್ತೆ? ನೀವು ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್, ಟ್ರಿಗ್ನೋಮೆಟ್ರಿನಲ್ಲಿ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಇದೆ, ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, sin 0° ಈಸ್ 0, sin 90° ಈಸ್ 1. ಅದೇ ನಿಮಗೆ sin 270° ಬಂದ್ಬಿಟ್ಟು ಎಷ್ಟು ಬರ್ತದೆ? -1 ಬರ್ತದೆ. 180 ಬಂದ್ಬಿಟ್ಟು 0 ಬರ್ತದೆ. ಇಫ್ ಆರ್ ಗೋಯಿಂಗ್ ಟು ಡ್ರಾ ದ ಸೈನ್ ಗ್ರಾಫ್, ಓಕೆನಾ, ಹೀಗೆ ತಗೊಂಡ್ರೆ ಇಲ್ಲಿ +1 ಕೆಳಗಡೆ ಬಂದಾಗ -1. ಸೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು ಬಂದ್ಬಿಟ್ಟು 90°, ಇದು 0° ಅನ್ಕೋಣ, 90° ಅನ್ಕೋಣ, 180° ಅನ್ಕೊಳ್ಳೋಣ, 270° ಅನ್ಕೊಳ್ಬೋದು, ಅಂಡ್ 360°. ಸೊ ಸೈನ್ ವೇವ್ ಹೇಗಿರುತ್ತೆ ರಜಾ ಕೇಳಿದ್ರೆ ಹೀಗೆ ಹೋಗುತ್ತೆ. ಸೊ ಅಟ್ 90° ಬಂದ ತಕ್ಷಣ 1 ಆಗುತ್ತೆ, 180 ಬಂದ ತಕ್ಷಣ ಮತ್ತೆ 0 ಆಗುತ್ತೆ, 270 ಬಂದ ತಕ್ಷಣ ನಿಮಗೆ ಮತ್ತೆ -1 ಬರುತ್ತೆ, ಹೀಗೆ ಬರುತ್ತೆ. ಸೊ ಲೈಕ್ ದಟ್ ಇಟ್ ಮೂವ್ಸ್. ಸೊ ಇದನ್ನ ನಾವು ಸೈನ್ ಗ್ರಾಫ್ ಅಂತ ಕರಿತೀವಿ. ಸೊ ಸೈನ್ಗೆ ಮ್ಯಾಕ್ಸಿಮಮ್ ಎಷ್ಟು ಕೇಳಿದ್ರೆ 1, ಮಿನಿಮಮ್ ಎಷ್ಟು ಕೇಳಿದ್ರೆ -1. ಇದನ್ನು ಫೈಂಡ್ ಮಾಡೋದಕ್ಕೆ ನಾವು ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಂತ ಕರಿತೀವಿ. ಬಟ್ ಈ ಫಂಕ್ಷನ್ಸ್ ಕೊಟ್ಟ ಮೇಲೆ ಫಂಕ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕ್ವಶನ್ ಸ್ವಲ್ಪ ಅನಲೈಸ್ ಮಾಡಬೇಕಾಗುತ್ತೆ ನೀವು. ಬಟ್ ಸಿಲೆಬಸ್ ಅಲ್ಲಿ ಕ್ವಶನ್ ಕೇಳ್ತಾನ ಸರ್ ಕೇಳಿದ್ರೆ ನಾಟ್ 100%. ಬಟ್ ನಿಮಗೆ ಅಪ್ಲಿಕೇಶನ್ಸ್ ಮೇಲೆ ಮೇಜರ್ ಆಗಿ ಕೇಳೋ ಕ್ವಶನ್ ಯಾವ್ದಾಗಿರಬಹುದು ಅಂತ ಕೇಳಿದ್ರೆ that is velocity and acceleration, or it may be tangents and normal. So these are the important topics in this chapter. So let's discuss few important ಅದರಲ್ಲೂ ಎಸ್ಪೆಷಲಿ 2023 ಕೇಳಿರುವಂತಹ 4 ಕ್ವಶನ್, 2024 ಅಗೇನ್ 4 ಕ್ವಶನ್ ಕೇಳಿದ್ದೇನೆ. ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಬರೋಣ. ಫಸ್ಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಲುಕ್ ಎಟ್ y = log x plus secant 2x. ನೋಡಿಲಿ, ಇಲ್ಲಿ ಏನಿದೆ ಅದು secant 2x ಅಂದ್ರೆ ವಿಚ್ ಇಸ್ ಎ ಕಾಂಪೋಸಿಟ್ ಫಂಕ್ಷನ್. ಫಸ್ಟ್ ಆಫ್ ಆಲ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy/dx = log x ನ ಡಿಫ್ರೆನ್ಸಿಯೇಷನ್ 1/x ಪ್ಲಸ್ ಇದೆ ಪ್ಲಸ್ secant x. ಎಕ್ಸಾಕ್ಟ್ಲಿ secant x ನ ಡಿಫ್ರೆನ್ಸಿಯೇಷನ್ ಏನು? ಇಫ್ ಯು ಲುಕ್ ಎಟ್ ಅ ಫಾರ್ಮುಲಾ,
ಫಾರ್ಮುಲಾ ನೀವು ಅಬ್ಸರ್ವ್ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಏನಿದೆ ಪರಜ ಇಲ್ಲಿ ಸೀಕೆಂಟ್ ಎಕ್ಸ್ಗೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಬಟ್ ಇಲ್ಲಿ ಕೇಳಿರೋಂಥ ಕ್ವಶನ್ ಯಾವುದು? ಇಲ್ಲಿ ಕೇಳಿರೋಂಥದ್ದು ಸೀಕೆಂಟ್ 2x ಇದೆ. ಹಾಗಾದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರಬೇಕು. ಬಟ್ ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ ಸರ್ 2x ಇರೋದ್ರಿಂದ ಸೊ ಲೆಟ್ಸ್ ಟೇಕ್ 2x ತಗೋಬೇಕಾಗತ್ತೆ. ಸೀಕೆಂಟ್ 2x ಇಂಟು ಟ್ಯಾನ್ 2x. ಹಾಗಾದ್ರೆ ಅಕಾರ್ಡಿಂಗ್ ಟು ಕಾಂಪೋಸಿಟ್ ಫಂಕ್ಷನ್ ಎಕ್ಸ್ ಜಾಗದಲ್ಲಿ ಏನಿದೆ 2x ಇದೆ. ದ 2x ಡಿಫ್ರೆನ್ಸಿಯೇಷನ್ ಮಲ್ಟಿಪ್ಲೈ ಮಾಡಿ ಬರೀಬೇಕು. ದ 2x ಡಿಫ್ರೆನ್ಸಿಯೇಷನ್ ಏನು 2 ಇಂಟು ಎಕ್ಸ್ ಡಿಫ್ರೆನ್ಸಿಯೇಷನ್ 1. 2 ಅನ್ನೋದು ಕಾನ್ಸ್ಟೆಂಟ್, ಎಕ್ಸ್ ಡಿಫ್ರೆನ್ಸಿಯೇಷನ್ 1, 2 ಇಂಟು 1 ಆಗ್ತದೆ. ಇದನ್ನ ಒನ್ ಮೋರ್ ಸ್ಟೆಪ್ ಮುಂದೆ ಹೋದ್ರೆ 1/x ಪ್ಲಸ್ ನೋಡಿ ಸೀಕೆಂಟ್ 2x ಇಂಟು ಟ್ಯಾನ್ 2x ಇಂಟು 2 ಇಂಟು 1. 2 ಇಂಟು 1 is 2. ಸೊ 2 ಇಂಟು secant 2x into tan 2x. So this is the result. So answer is, if you look at this question, simple ಆಗಿ ಹೇಳ್ಬೋದು ಇದೇ ಆನ್ಸರ್ ಅಂತ. ಇನ್ನೊಂದು ವಿಚಾರ, ಈ ಕ್ವಶನ್ ಸಾಲ್ವ್ ಮಾಡೋದೇ ಬೇಡ ಫಸ್ಟ್ ಆಫ್ ಆಲ್. ಯಾಕೆ ಸರ್ ಅಂತ ಕೇಳ್ತೀಯಾ? ನೋಡಿಲಿ, ಜಸ್ಟ್ ಅಬ್ಸರ್ವ್ ಮಾಡು. -1/x ಇದೆಯಾ ಬರುತ್ತಾ ಇಲ್ಲಿ? ಬಟ್ ಇದು ಒಂದು ನೋಡಿದ್ರೆ ಸಾಕು ನನಗೆ ಐ ಆಮ್ ಶೂರ್ 1/x ಬರಬೇಕು. ಈ ಕಡೆ ಗೊತ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ. ಫಸ್ಟ್ ಆಫ್ ಆಲ್ ಇದೊಂದು ಮಾತ್ರ ನೋಡಿದ್ರೆ ಇಲ್ಲಿ -1/x ಇದೆ, ಬರಕ್ ಚಾನ್ಸೇ ಇಲ್ಲ. ಹಾಗಾದ್ರೆ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/√x ಅಲ್ಲ, ಅಂದ್ರೆ ಇದು ಅಲ್ಲ, ಇಲ್ಲಿ ಬಂದ್ರೆ ಇದು ಅಲ್ಲ. ಹಾಗಾದ್ರೆ ದಟ್ ಶುಡ್ ಬಿ 1/x ಪ್ಲಸ್ 2 secant x ಇಂಟು tan x. ಓಕೆ, secant x ಇಂಟು tan 2x. ಸೊ ದಿಸ್ ಇಸ್ ಅ ರಿಸಲ್ಟ್ ಆಗ್ತದೆ. ದ ನೆಕ್ಸ್ಟ್ ಕ್ವಶನ್ ರಜಾ, ನೆಕ್ಸ್ಟ್ ಕ್ವಶನ್. ಸೊ ಇನ್ ದ ಇಯರ್ ಆಫ್ 2023 ಒನ್ ಮೋರ್ ಕ್ವಶನ್ ಇದೆ, ದಟ್ ಈಸ್ PYQ. ಅಕಾರ್ಡಿಂಗ್ ಟು ದಿಸ್ ದ ಡೆರಿವೇಟಿವ್ ಆಫ್ ಎ ಫಂಕ್ಷನ್ 1 + x by 1 - x. ಇಲ್ಲೊಂದು ಶಾರ್ಟ್ ಕಟ್ ಇದೆ. ಶಾರ್ಟ್ ಕಟ್ ಏನಂತ ತಿಳ್ಕೊಬರೋಣ ಫಸ್ಟ್, ದೆನ್ ವಿಲ್ ಸಾಲ್ವ್. ಸರ್ ಯಾವ ತರ ಶಾರ್ಟ್ ಕಟ್ ಅಂತ ಅಂದ್ರೆ, ಯಾವುದೋ ಒಂದು ಫಂಕ್ಷನ್ ನೋಡಿ ಇಲ್ಲಿ, ಇಫ್ y = a ಇಂಟು ಫಂಕ್ಷನ್ ಪ್ಲಸ್ b ಡಿವೈಡ್ ಬೈ c ಇಂಟು ಫಂಕ್ಷನ್ ಪ್ಲಸ್ d. ಎಫ್ ಆಫ್ ಎಕ್ಸ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ಆಗಿರುತ್ತೆ, ಫಂಕ್ಷನ್ ಆಫ್ ಎಕ್ಸ್ ಅಂತ ಅರ್ಥ. ಎ ಅನ್ನೋದು ಕಾನ್ಸ್ಟೆಂಟ್, ಬಿನು ಕಾನ್ಸ್ಟೆಂಟ್, ಸಿನು ಕಾನ್ಸ್ಟೆಂಟ್, ಡಿನು ಕಾನ್ಸ್ಟೆಂಟ್. ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ರೆ ಇದೇ ಸ್ಟ್ರಕ್ಚರ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, sin x ಪ್ಲಸ್ 2 ಬೈ sin x ಮೈನಸ್ 2 ಇದೆ. ಸರ್ sin x ಪಕ್ಕ ಏನಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡ, 1 ಇದೆ. 1 sin x 1 sin x ಕರೆಕ್ಟ್. ಇದು ನೋಡಿ ಇಲ್ಲಿ 1 ಅನ್ನೋದು a ವ್ಯಾಲ್ಯೂ ಆಗ್ತದೆ, a ಅಂದ್ರೆ 1. sin x ಅಂದ್ರೆ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಅನ್ನೋ ಒಂದು ಫಂಕ್ಷನ್, ಆ ಫಂಕ್ಷನ್ ಯಾವುದು sin x ಪ್ಲಸ್ b 2 ಡಿವೈಡ್ ಬೈ c ಆಫ್ ಎಫ್ ಆಫ್ ಎಕ್ಸ್ ಮೈನಸ್ 2 ಇದೆ. -2 ಅಂದ್ರೆ ಆಕ್ಚುಲಿ d. ಹಾಗಿದ್ದಾಗ ರಿಸಲ್ಟ್ ಬಂದ್ಬಿಟ್ಟು ಏನ್ ಗೊತ್ತಾ, ದಿಸ್ ಶಾರ್ಟ್ ಕಟ್ ಪ್ರಕಾರ a ಇಂಟು d ಮೈನಸ್ ಬಿ ಇಂಟು ಸಿ ಇಂಟು ಈ ಫಂಕ್ಷನ್ ಇದೆ, ಆ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿ ಬರೆಯೋದು, ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಏನಿರುತ್ತಲ್ಲ ಅದನ್ನ ಸ್ಕ್ವಯರ್ ಮಾಡೋದು. ಅದೇ ಇಲ್ಲಿ ಮಾಡಿರೋದು ನೋಡು, ದಟ್ ಸ್ಕ್ವಯರ್. ಕೆಳಗಡೆ ಏನಿದೆ ದಟ್ ಈಸ್ ಆ ಫಂಕ್ಷನ್ ಆ ಒಂದು ಟರ್ಮಿನ ಸ್ಕ್ವಯರ್ ಮಾಡಿದ್ರೆ ಆಯ್ತು, ಅಷ್ಟೇ ರಿಸಲ್ಟ್. ಹಾಗಾದ್ರೆ ಇಲ್ಲಿ ಬರೋಣ. ಇಲ್ಲಿ y = ಏನಿದೆ ಆಕ್ಚುಲಿ ಇದ್ದಿದ್ದು ಕ್ವಶನ್ ಅಲ್ಲಿ ಇದ್ದಿದೆ ಅಂತ ಹೇಳಿದ್ರೆ sin x ಅಲ್ವಾ ಪ್ಲಸ್ 2 ಡಿವೈಡ್ ಬೈ sin x ಮೈನಸ್ 2 ಇದೆ. ನಾನು ಇವಾಗ ಏನ್ ಮಾಡ್ತೀನಿ, ಈಗ ಅದನ್ನ 1 sin x ಅಂತ ತಗೊಳ್ತೀನಿ. ಲೆಟ್ ಮಿ ಟೇಕ್ 1 sin x ಪ್ಲಸ್ 2 ಡಿವೈಡ್ ಬೈ 1 sin x ಮೈನಸ್ 2 ಅಂತ ತಗೊಳ್ತೀನಿ. ಈಗ ಹಾಗಾದ್ರೆ a ಅಂದ್ರೆ ಎಷ್ಟು 1, b ಅಂದ್ರೆ 2, c ಅಂದ್ರೆ 1, d ಅಂದ್ರೆ -2 ಸಿ ತಗೋಬೇಕು. ಆನ್ಸರ್ ಏನು ಸರ್? ಡೈರೆಕ್ಟ್ ರಿಸಲ್ಟ್ ಈಸ್ d/dx = ಇಲ್ಲ ಅಂದ್ರೆ ನೀವು ಕ್ವೋಷಂಟ್ ರೂಲ್ ಫಾಲೋ ಮಾಡ್ಬೇಕಾಗತ್ತೆ, ಕಷ್ಟ ಆಗುತ್ತೆ. ಈ ತರ ಕಂಡೀಷನ್ ಬಂದ್ರೆ ಡೈರೆಕ್ಟ್ ಆಗಿ ಹೊಡೆದಾಕು. ಮೆನಿ ಕ್ವಶನ್ಸ್ ನಿಮಗೆ CET ನಲ್ಲಿ ಕೇಳೋ ಕ್ವಶನ್ ಇದೇ ತರ ಆಗಿರುತ್ತೆ. ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕೀಗ, ಇಲ್ಲಿರೋ ಕಾನ್ಸ್ಟೆಂಟ್ ಇಂಟು ದಿಸ್ ಕಾನ್ಸ್ಟೆಂಟ್. 1 ಇಂಟು -2 ಈಸ್ -2 ಮೈನಸ್ a ಇಂಟು d, ದಿಸ್ ಇಂಟು ದಿಸ್ ad ಮೈನಸ್ bc ದಿಸ್ ಇಂಟು ದಿಸ್. ಏನಾಗುತ್ತೆ 2 ಇಂಟು 1 ಈಸ್ 2. ಇದು ಆಯ್ತು. ಇಂಟು ನೆಕ್ಸ್ಟ್ ಏನು, sin x ನ ಡಿಫ್ರೆನ್ಸಿಯೇಷನ್ ದಟ್ ಈಸ್ cos x ಹೋಲ್ ಡಿವೈಡ್ ಬೈ ಡಿನಾಮಿನೇಟರ್ ಏನಿರುತ್ತೋ ಅದನ್ನ ಸ್ಕ್ವಯರ್ ಮಾಡಬೇಕು. ಡಿನಾಮಿನೇಟರ್ ಏನಿದೆ sin x ಮೈನಸ್ 2 ಹೋಲ್ ಸ್ಕ್ವೇರ್. ಸೊ ಆನ್ಸರ್ ಏನಾಗುತ್ತೆ, ಫೈನಲ್ ಆನ್ಸರ್ ದಿಸ್ ಮೇಕ್ಸ್ -2 -2 -2 ಈಸ್ -4 cos x by sin x minus 2 whole square. That is the result. Yes, that's all. So dear friends, if such cases bandre a of f of x plus b by c into f of x plus d ಬಂದ್ರೆ then this will be a direct result ಆಗುತ್ತೆ. ಶಾರ್ಟ್ ಕಟ್ ಆಗಿ ಯೂಸ್ ಮಾಡಬಹುದು. ಹಾಗಾದ್ರೆ ಈ ಕ್ವಶನ್ ನೋಡು, 2023 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಈ ಕ್ವಶನ್ ಗೆ ಏನು ಶಾರ್ಟ್ ಕಟ್ ಸರ್? ಈಗ ಇದು ಫಂಕ್ಷನ್ ಆಗಿದೆ y = 1 + x by 1 - x.
ಸರ್ ಏನು ಸರ್ ಇದು ಫಂಕ್ಷನ್ ಇಲ್ಲಿಲ್ಲ ಎಕ್ಸ್ ಆ ಕಡೆ ಇದೆ, ಟೆನ್ಷನ್ ಬೇಡ ರಜಾ. ಈ ಎಕ್ಸ್ ಈ ಕಡೆ ಬರ್ಕೋ, ಒನ್ ಆ ಕಡೆ ಬರ್ಕೋ, ಅವಾಗ ಏನಾಗುತ್ತೆ ಇದು ಸೇಮ್ ಹೀಗೆ ಬರಿಬೋದು ನಾವು. 1 + x ಕ್ಯಾನ್ ಬಿ ರಿಟನ್ ಆಸ್ x + 1, ಇಲ್ಲಿ -x + 1 ಅಂತಾನು ಬರಿಬೋದು, ಇಂಟರ್ಚೇಂಜ್ ಮಾಡಿದ್ದೀನಿ. ಈಗ ಏನಾಯ್ತು, ಇದು ಯಾವ ಥರ ಸ್ಟ್ರಕ್ಚರ್ ಬಂತು, 1x + 1 -1x + 1 ಆಯ್ತು. ಈಗ ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ದೆನ್ dy/dx = ದಿಸ್ ಟರ್ಮ್ ಇಂಟು ದಿಸ್ ಟರ್ಮ್, 1 × 1 is 1 minus 1 into -1 is -1 minus of minus plus 1 into x in a differentiation was 1 whole divided by ಬಾಟಮ್ ಅಲ್ಲಿ ಏನಿರುತ್ತೋ ಅದನ್ನ ಸ್ಕ್ವೇರ್ ಮಾಡಿ ಬರೆಯೋದು. ಒಳ್ಳೆಯ ಬಾಟಮ್ ಅಲ್ಲಿ 1 - x ಕ್ವಶನ್ ಅಲ್ಲಿ ನೋಡೋಣ, ಡಿನಾಮಿನೇಟರ್ ಟರ್ಮ್ ದಟ್ ಈಸ್ 1 - x whole square. ನೆಕ್ಸ್ಟ್ 1 + 1 ಅಂದ್ರೆ 2, 2 × 1 is 2, 2/1 - x square. So that is the result. ಯಾವ್ದು ಆಪ್ಷನ್? ಅಬ್ಸರ್ವ್ ಕೇರ್ಫುಲಿ. ಸಿ 2/1 - x square is the result. ಶಾರ್ಟ್ಕಟ್ ಅಪ್ಲೈ ಮಾಡಿದ್ದೀನಿ, ನಾಟ್ ಲೈಕ್ ಎ ಕೋಶನ್ ರೂಲ್ ಪ್ರಕಾರ ಸಾಲ್ವ್ ಮಾಡಲಿಲ್ಲ ನಾನು. ಶಾರ್ಟ್ಕಟ್ನ ಇದೊಂದ್ಸತಿ ಥಿಂಕ್ ಮಾಡು. ಯಾವುದು ಸರ್ ಶಾರ್ಟ್ಕಟ್? ದಿಸ್ ಇಸ್ ದ ಶಾರ್ಟ್ಕಟ್. ಈ ಶಾರ್ಟ್ಕಟ್ ಪ್ರಕಾರ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಪ್ರೀವಿಯಸ್ ಇಯರ್ 2023 ಕೂಡ ಕ್ವಶನ್ ಕೇಳಿದ್ದಾನೆ. ಪ್ಲೀಸ್ ವರ್ಕ್ಔಟ್ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ಈಸ್ ಇನ್ ದ ಇಯರ್ ಆಫ್ 2023, ಒನ್ ಮೋರ್ ಕ್ವಶನ್, ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಕ್ವಶನ್ ಕೇಳಿದ್ದಾನೆ. ಇಟ್ ಮೀನ್ಸ್ ಸಕ್ಸೆಸಿವ್ ಡೆರಿವೇಟಿವ್ಸ್ 2 times ಡೆರಿವೇಟಿವ್ ಮಾಡಬೇಕು. ಸಿಂಪಲ್ ರಜಾ, ಇಲ್ಲಿ y = e⁻²x - e⁻⁻x ಇದೆ. ಇದಕ್ಕೂ ಒಂದು ಶಾರ್ಟ್ಕಟ್ ಇದೆ. ಏನ್ ಸರ್ ಶಾರ್ಟ್ಕಟ್ ಕೇಳಿದ್ರೆ, ಸಪೋಸ್ ಇಫ್ y = e⁻mx ಅಂತ ಬಂದ್ರೆ, ದೆನ್ ಇಫ್ ಯು ವಾಂಟ್ ಟು ಫೈಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ದಟ್ ಈಸ್ d²y/dx² ಬೇಕು ನಿನಗೆ ಅಂತ ಕೇಳಿದ್ರೆ, ದೆನ್ d²y/dx² ಇಲ್ಲಿ m ಇದೆಯಲ್ವಾ ಕಾನ್ಸ್ಟೆಂಟ್, ಇದು m ಅಂದ್ರೆ ಕಾನ್ಸ್ಟೆಂಟ್, ಅದನ್ನ ಸ್ಕ್ವೇರ್ ಮಾಡು. m ಇದ್ರೆ m² ಇಂಟು ಇಲ್ಲಿ ಏನಿದೆ ಅದನ್ನ ಬರೆಯೋದು e⁻mx ಅಲ್ವಾ. ಈ ಕ್ವಶನ್ ಇಫ್ y = e⁻mx ಇದ್ರೆ ಈ m ಏನಿದೆ ಅದನ್ನ ಬರ್ಕೊಳ್ಳೋದು m² ಇಂಟು ಇಲ್ಲಿ ಏನಿದೆ ಅದನ್ನ ಹಾಗೆ ಬರೆಯೋದು e⁻mx. ಈಗ ಇಲ್ಲೊಂದು ಕ್ವಶನ್ ನೋಡಿ ಏನಿದೆ, ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. y = e⁻3x ಇದೆ. ಹಾಗಾದ್ರೆ ಏನಾಗುತ್ತೆ, y ಇಲ್ಲಿ ಇರೋದು m ಅಂದ್ರೆ 3² ಇಂಟು e⁻3x. 3² ಅಂದ್ರೆ 9, 3² 3ಗೆ ಸ್ಕ್ವೇರ್ ಮಾಡಿದಾಗ 3² 9 ಇಂಟು e⁻3x. ಸೊ ದಟ್ಸ್ ಇಟ್, ದಟ್ ಈಸ್ d²y/dx². ಸೊ d²y/dx² ಸೆಕೆಂಡ್ ಡೆರಿವೇಟಿವ್ ಡೈರೆಕ್ಟ್ ಆನ್ಸರ್ ಬರುತ್ತೆ. ಕ್ವಶನ್ ನೋಡೋಕೆ ಹೇಳ್ಬೋದು ನಾನು, ಏನಂತ ಹೇಳ್ಬೋದು, 3 ಇದೆ ಸರ್, 3² 9 ಆಗ್ತದೆ, 9 ಇಂಟು e⁻3x. ದಟ್ಸ್ ಆಲ್. ಇದನ್ನ ಅಬ್ಸರ್ವ್ ಮಾಡ್ರೆ ಈ ಕ್ವಶನ್ ಬರೋಣ. 2023 ಕ್ವಶನ್ ನೋಡ್ರೆ ಹೇಗಿದೆ, ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಕೇಳಿದ್ದಾನೆ. ಅರ್ಥ ಏನು, ಐ ವಾಂಟ್ ಟು ಫೈಂಡ್ d²y/dx². ಡಬಲ್ ಟೈಮ್ ಡೆರಿವೇಟಿವ್ ಮಾಡಬೇಕು. ಫಸ್ಟ್ ಡೈರೆಕ್ಟ್ ಆನ್ಸರ್ ಬರೀತೀನಿ. ಇಲ್ಲಿ 2 ಇದೆ ಸರ್, 2 ಇರೋದ್ರಿಂದ ಏನಾಯ್ತು, 2² 4 ಆಗ್ತದೆ ಇಂಟು e⁻2x. ಇಲ್ಲಿ ಏನಿದೆ ಅದನ್ನೇ ಬರಿಬೇಕಲ್ವಾ, ಹಾಗೆ ಬರ್ತೀನಿ. ಮೈನಸ್ಗೆ ಮೈನಸ್. ನೆಕ್ಸ್ಟ್ ಇಲ್ಲಿ ಬರೋಣ. ಈಗ ಇಲ್ಲೇನಿದೆ ಸರ್, -x ಇದೆ, e⁻−x ಇದೆ. ಅರ್ಥ ಏನು ಗೊತ್ತಾ, e⁻−1x ಅನ್ಕೋಬೇಕು. ಹಾಗಾದ್ರೆ m ಜಾಗದಲ್ಲಿ ಏನ್ ಬಂದಂಗಾಯ್ತು, -1 ಬಂತು. ಈಗ -1² ಅಂದ್ರೆ -1 whole square ಇಂಟು e⁻−1x. e⁻−x ಅಂದ್ರೆ ಒಂದೇ, e⁻−1x ಅಂದ್ರೆ ಒಂದೇ, ಹೀಗೆ ಬರ್ತೀನಿ ಅಷ್ಟೇ. ಒನ್ ಮೋರ್ ಸ್ಟೆಪ್, 4 ಇಂಟು e⁻2x ಮೈನಸ್ -1² is 1, -1 ಇಂಟು -1 ವಿಚ್ ಇಸ್ 1. ಸೊ 1 ಇಂಟು e⁻−1x ಹೀಗೂ ಬರಿಬಹುದು. ಈ 1 ತೆಗೆದ್ರೆ ಏನಾಯ್ತು, ಡೈರೆಕ್ಟ್ ಆನ್ಸರೇ ಬರುತ್ತೆ ನೋಡು. 4 ಇಂಟು e⁻2x ಮೈನಸ್ 1 ಇಂಟು e⁻−1x ಇಸ್ e⁻−1x ಅಂದ್ರೆ ಒಂದೇ, -x ಅಂದ್ರೆ ಒಂದೇ. ಸೊ ದಟ್ ಇಸ್ ದ ರಿಸಲ್ಟ್. Therefore, the result is, see, look at the fourth option. 4 into e⁻2x minus e⁻−x. ದಟ್ಸ್ ಆಲ್ ರಜಾ. ಶಾರ್ಟ್ಕಟ್ ಯೂಸ್ ಮಾಡಬೇಕು. ಈ ತರ ಕ್ವಶನ್ ಕೇಳಿದಾನೆ 2024 ಕೇಳ್ಬಿಟ್ಟಿದ್ದಾನೆ. ಈ ಒಂದು ಶಾರ್ಟ್ಕಟ್ ನೀವು ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರಿಬಹುದು. ನೆಕ್ಸ್ಟ್ ಒನ್ ಮೋರ್ ಕ್ವಶನ್, ಇಫ್ ಯು ಲುಕ್ ಎಟ್ 2025 ಅಲ್ಲಿ ನಿಮಗೆ ಮತ್ತೊಂದು ಕ್ವಶನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಅನದರ್ 2024 ಆಯ್ತು. So one more question, in the year of 2024 only, sorry 3 only, in the year of 2023 ನಲ್ಲಿ the equation of a tangent to the curve ಅಂತ ಕೇಳಿದಾನೆ. ನೋಡಿ ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳಿದಾನೆ. ಫೋರ್ತ್ ಕ್ವಶನ್ ಇನ್ ದ ಇಯರ್ ಆಫ್ 2023, the equation of the tangent to the curve y = 2x² + x ಅಂತಿದೆ. ಟ್ಯಾನ್ಸೆಂಟ್ ಟು ದ ಕರ್ವ್ ಅಂದ್ರೆ ಏನ್ ಮಾಡ್ಬೇಕು ನಾನೀಗ, ಫಸ್ಟ್ ಆಫ್ ಆಲ್ ಇಕ್ವೇಶನ್ ಆಫ್ ಟ್ಯಾನ್ಸೆಂಟ್ ಟು ದ ಕರ್ವ್, ಇಕ್ವೇಶನ್ ಫೈಂಡ್ ಮಾಡಬೇಕು. ಇಕ್ವೇಶನ್ ಆಫ್ ಎ ಟ್ಯಾನ್ಸೆಂಟ್ ಅಂತ ಅರ್ಥ.
ಫಸ್ಟ್ ನಾವೇನ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಿದಾಗ ಸ್ಲೋಪ್ ಬರುತ್ತೆ. ವಿ ಡಿಸ್ಕಸ್ ದಟ್ ಹೌ ಟು ಡಿಫ್ರೆನ್ಶಿಯೇಟ್ ದಿಸ್ ಫಂಕ್ಷನ್. ಈ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, dy/dx ವಿಚ್ ಈಕ್ವಲ್ ಟು 2x² ಇದೆ. 2x² ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು, 2 ಇಂಟು x² ಡಿಫ್ರೆನ್ಸಿಯೇಷನ್ 2x ಪ್ಲಸ್ x ನ ಡಿಫ್ರೆನ್ಸಿಯೇಷನ್ 1. ಹಾಗಾದ್ರೆ 2 ಇಂಟು 2 4x. ಲೆಟ್ ಮಿ ರೈಟ್ ಹಿಯರ್ 4x ಪ್ಲಸ್ 1 ಆಯ್ತು. ದಟ್ ಈಸ್ dy/dx. ಇಫ್ ದಿಸ್ ಇಸ್ dy/dx ಆದ್ರೆ ಯಾವ ಪಾಯಿಂಟ್ ಅಲ್ಲಿ at x, y, x ಜಾಗಕ್ಕೆ 1 ಹಾಕಿದ್ರೆ ಇಫ್ ಯು ಪುಟ್ x equal to 1 therefore m ಸಿಗುತ್ತೆ. ಪುಟ್ x equal to 1 ಅನ್ನ ಸಬ್ಮಿಟ್ ಮಾಡಿದ್ರೆ ದೆನ್ ಐ ವಿಲ್ ಗೆಟ್ ಎ ಸ್ಲೋಪ್ m equal to 4 into x is 1 ಇದೆ ಕ್ವಶನ್ ಅಲ್ಲಿ, 1 ಪ್ಲಸ್ 1 therefore ಸ್ಲೋಪ್ m equal to 5. ಸ್ಲೋಪ್ m ಎಷ್ಟು ಬಂತು ರಜಾ, 5 ಬಂತು. ದೆನ್ ಮೈ ಕ್ವಶನ್ ಹಿಯರ್ ಈಸ್ ದ ಸ್ಲೋಪ್ ಆಫ್ ಲೈನ್ ಸಿಕ್ಕಿದ್ರಿಂದ ಐ ಕ್ಯಾನ್ ಫೈಂಡ್ ಎ ಇಕ್ವೇಶನ್ ಆಫ್ ಎ ಟ್ಯಾಂಜೆಂಟ್. ಇಕ್ವೇಶನ್ ಆಫ್ ದ ಟ್ಯಾಂಜೆಂಟ್. ಟು ಫೈಂಡ್ ಇಕ್ವೇಶನ್ ಆಫ್ ಎ ಟ್ಯಾಂಜೆಂಟ್, ಇಕ್ವೇಶನ್ ಆಫ್ ಟ್ಯಾಂಜೆಂಟ್ ಏನು ಸರ್ ಫಾರ್ಮುಲಾ, ಸ್ಟ್ರೈಟ್ ಲೈನ್ ಅಲ್ಲಿ ಕಲ್ತಿರೋಂಥ ಫಾರ್ಮುಲಾ y minus y1 equal to m into x minus x1. y minus y1, what is y1? This is the x1 y1. y1 ಅಂದ್ರೆ 2 ಅಂತಿದೆ, ನಾನು ಅದನ್ನ 2 ಅಂತ ತಗೊಳ್ಬಹುದು. ಈಕ್ವಲ್ ಟು m ಅಂದ್ರೆ 5 ಇಂಟು x minus x1. ಅಗೇನ್ ಇದನ್ನ ತಂದ್ಬಿಟ್ಟು ಇಲ್ಲಿ ಹಾಕ್ತೀನಿ 1 ಅಂತ. ಈಗ ಒಂದು ಇಕ್ವೇಶನ್ ಬರುತ್ತೆ, ಏನ್ ಬರ್ಬೋದು ಆನ್ಸರು, y minus 2 equal to 5 into x ಅಂದ್ರೆ 5x ಆಗ್ತದೆ ಸರ್. 5 into minus 1 is minus 5. ನೋಡಿ x ಅನ್ನೋದು ಪಾಸಿಟಿವ್ ಅಲ್ಲಿ ಇದೆ, ಕೀಪ್ ದೇರ್ ಓನ್ಲಿ. ಇವೆಲ್ಲ ಟರ್ಮ್ ಆ ಕಡೆ ಕಳಿಸಿದ್ರೆ 5x, y ಈ ಕಡೆ ಬಂದಾಗ -5, -2 ಇಫ್ ಸೆಂಡ್ ದಿಸ್ ಸೈಡ್ -5 ಇದೆ ಪ್ಲಸ್ 2 ಆಗ್ತದೆ, ದಟ್ ಈಕ್ವಲ್ ಟು 0. ಆರ್ ಎಲ್ಸ್ 5x -5 -3 equal to 0. This is the equation of a tangent. So you can observe here, see A is a right answer. Simple dear friends, slope and tangent ಮೇಲೆ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸ್ಲೋಪ್ ಆಫ್ ಎ tangent or equation of tangent, slope of normal or equation of normal, applications of derivatives ಅಲ್ಲಿ ಬರುವಂತದ್ದು. ಅಕಾರ್ಡಿಂಗ್ ಟು ದಿಸ್ ಫಸ್ಟ್ ನಾನು ಸ್ಲೋಪ್ ಫೈಂಡ್ ಮಾಡಬೇಕಂದ್ರೆ ಒಂದು ಫಂಕ್ಷನ್ ಏನು ಕೊಟ್ಟಿರ್ತಾನೆ ಆ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡು. ಆ ಡಿಫ್ರೆನ್ಶಿಯೇಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಎಕ್ಸ್ ಮತ್ತು ವೈ ಅಂತ ಪಾಯಿಂಟ್ ಕೊಟ್ಟಿರ್ತಾನೆ, ದಟ್ ಎಕ್ಸ್ ವ್ಯಾಲ್ಯೂ ಸಬ್ಮಿಟ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಎ ಸ್ಲೋಪ್ m. ಈ ಬರೋ ರಿಸಲ್ಟ್ ಇರುತ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಸ್ಲೋಪ್ ಅಂತ ತಗೊಳ್ತೀವಿ. ದಿಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಗೆ ಸಿಗದೆ ರಜಾ ಸ್ಲೋಪ್ ಆಗಿರ್ತದೆ. ಒನ್ಸ್ ಸ್ಲೋಪ್ ಬಂದ್ಮೇಲೆ ಈಕ್ವೇಶನ್ ಯಾವ ಒಂದು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಸಾಕು, ದಿಸ್ ಪಾಯಿಂಟ್ ಆಸ್ ವೆಲ್ ಆಸ್ ದಿಸ್ m ವ್ಯಾಲ್ಯೂ, ಸ್ಲೋಪ್ ವ್ಯಾಲ್ಯೂ, ದೆನ್ ಐ ಕ್ಯಾನ್ ಫೈಂಡ್ ಎ ಈಕ್ವೇಶನ್ ಆಫ್ ಎ ಟ್ಯಾಂಜೆಂಟ್ ಆರ್ ಈಕ್ವೇಶನ್ ಆಫ್ ಎ ನಾರ್ಮಲ್. ಈಕ್ವೇಶನ್ ಆಫ್ ಎ ನಾರ್ಮಲ್ ಬಂದ್ರೆ ಇಲ್ಲಿ m ಜಾಗ ಚೇಂಜ್ ಆಗುತ್ತೆ, ದಟ್ಸ್ ಆಲ್. ಆ ಕೈಂಡ್ ಆಫ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ 2024 ಕ್ವಶನ್ ಪೇಪರ್ ನೋಡೋಣ. ಇನ್ ದ ಇಯರ್ ಆಫ್ 2024 ಅಲ್ಲಿ ಇಫ್ y is equal to 2 sin x minus 4 cot x plus e to the power of minus x plus 7. ಆಲ್ರೆಡಿ e to the power of minus x ಬಂದ್ಬಿಟ್ಟಿದೆ, ಇದು ಡಿಫ್ರೆನ್ಶಿಯೇಟ್ ಮಾಡ್ಬೇಕೀಗ. So if you are going to differentiate this, dy/dx equal to 2 constant keep as it is. Sin x differentiation that is cos x. Cos x. Next minus 4 constant keep as it is. Cot x differentiation minus cosecant square x ಅಂತ ಆಗುತ್ತದೆ ಅಲ್ವಾ. Cot x differentiation minus cosecant square x plus ಬರೆಯೋಣ. e to the power of minus x ಇದೆ ಅಂದ್ರೆ e to the power of minus x ಅಂದ್ರೂ ಒಂದೇ, e to the power of minus 1x ಅಂದ್ರೂ ಒಂದೇ. ಈಗ e to the power of x ನ ಡಿಫರೆನ್ಸಿಯೇಷನ್ e to the power of x, ಬಟ್ ಇಲ್ಲಿ x ಜಾಗದಲ್ಲಿ ಮೈನಸ್ x ಇರೋದು ಅಂದ್ರೆ -1x ಅಂತ ಅರ್ಥ. ಹಾಗಾಗಿ e to the power of -x into -x ಅಂದ್ರೆ -1x, -1 ಡಿಫರೆನ್ಸಿಯೇಷನ್ ದಟ್ ಈಸ್ -1 ಆಗ್ತದೆ. -1 x ಬಂದಿದ್ರಿಂದ ದಟ್ -1x ಡಿಫರೆನ್ಸಿಯೇಷನ್ ಈಸ್ -1. ಹಾಗಾದ್ರೆ ಇದು ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು ಸರ್, ಮೈನಸ್ e to the power of -x ಆಯ್ತು. -1 into e is -1 minus e to the power of -x. ಹಾಗಾದ್ರೆ ಇದ್ರದ್ದು ರಿಸಲ್ಟ್ ಬಂದ್ಬಿಟ್ಟು ಮೈನಸ್ e to the power of -x ಪ್ಲಸ್ ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಕ್ಯಾನ್ಸಲ್ ಆಯ್ತು. ಇದೇ ಆನ್ಸರ್. ಇದನ್ನ ಚೆಕ್ ಮಾಡಿದ್ರೆ ವೆರಿಫೈ ಮಾಡಿದ್ರೆ ಈಗ ನಿಮಗೆ 2 into cos x ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಸರ್, 4 into cosecant square x, cosecant square x minus e to the power of -x. This is the result. Yes, which right option? If you look at here, 2 cos x plus 4 cosecant square x minus e to the power of -x. Yes, B is the right answer. ಏನು ಮಾಡಿಲ್ಲ ಸರ್, ನಿಮ್ಗೆ ಏನಾದ್ರು ಇದೊಂದು ಕನ್ಫ್ಯೂಷನ್ ಆಗ್ಬೋದು. e to the power of -x ಇರೋದ್ರಿಂದ ಇದು ಲೈಕ್ ನಿಮಗೆ ಕಾಂಪೋಸಿಟ್ ಫಂಕ್ಷನ್ಸ್ ತರ ವರ್ಕ್ ಆಗುತ್ತೆ. ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಇದನ್ನ ಸಪ್ರೇಟ್ ಆಗಿ ನಿಮಗೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ದಟ್ ಯು ಅಂಡರ್ಸ್ಟುಡ್. ಸ್ವಲ್ಪ ಈ ಕ್ವಶನ್ ಅರ್ಥ ಆಗಿಲ್ಲ, ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ಮುಂದೆ ಬಾ.
that's enough. Next question. One more question in the year of 2024 ಅಲ್ಲಿ if y is equal to x plus 1 by x whole square then dy by dx is dash. ಈ ಕ್ವಶನ್ ನೋಡಿದ ತಕ್ಷಣ ಮೆನಿ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗ್ತಾರೆ. ಟೆನ್ಷನ್ನೇ ಬೇಡ ರಜಾ. ಇದು ಯಾವ ಥರ ಇದೆ ಸರ್ ಕೇಳಿದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಥರ ಇದೆ. ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಅಲ್ವಾ ಇದು. ಎ ಜಾಗದಲ್ಲಿ ಏನಿದೆ ಎಕ್ಸ್ ಪ್ಲಸ್ 1 by x ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಇದಕ್ಕೆ ಅಪ್ಲೈ ಮಾಡಿದಾಗ ಇದಕ್ಕೆ ಇಫ್ ಆರ್ ಅಪ್ಲೈಯಿಂಗ್ ದಿಸ್ ಒನ್ ಇದನ್ನ ತೊಗೊಂಡೋಗಿ ಇಲ್ಲಿ ಅಪ್ಲೈ ಮಾಡಿದ್ರೆ ಕರೆಕ್ಟಾ ರಜಾ. ನೆಕ್ಸ್ಟ್ ಏನಾಗೋದು ದಟ್ ಎಕ್ಸ್ ಎ ಸ್ಕ್ವೇರ್ ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಬಿ ಅಂದರೆ 1 by x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದರೆ ಎಕ್ಸ್ ಬಿ ಅಂದರೆ 1 by x. ಇದಿಷ್ಟು ಕ್ಯಾನ್ಸಲ್ ಆಗಾಗ ನೋಡಿ ಈಗ ಎಕ್ಸ್ ಇಲ್ಲಿರೋ ಎಕ್ಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಉಳಿದಿರೋದೇನು ಸರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಸ್ಕ್ವೇರ್ ಇಸ್ 1 by x ಸ್ಕ್ವಯರ್ ಪ್ಲಸ್ 2 ಇಂಟು 1 is 2 ಇಷ್ಟ. ದೆನ್ ಫೈನಲಿ I'll get a direct result that is x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಪ್ಲಸ್ 1 by x ಸ್ಕ್ವೇರ್ ಇದೆ. ಆಲ್ರೆಡಿ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದೆ ರಜಾ 1 by x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ಸ್ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ ದೆನ್ ವಿಲ್ ಗೆಟ್ ಸಿ ಅಬ್ಸರ್ವ್ ಕೇರ್ಫುಲಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡೋ ಇಲ್ಲಿ ಹೇಳ್ಕೊಟ್ಟೆ ನೋಡಿಲಿ 1 by x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು ಮೈನಸ್ 2 by x ಕ್ಯೂಬ್ ಆಗ್ತದೆ. ಮೈನಸ್ 2 by x ಕ್ಯೂಬ್. ಹಾಗಾದ್ರೆ 1 by x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಮೈನಸ್ 2 by x ಕ್ಯೂಬ್ ಪ್ಲಸ್ 2 ನ ಡಿಫ್ರೆನ್ಸಿಯೇಷನ್ ಏನು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0. ಫೈನಲಿ 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 by x cube. That is the result. So which is the right answer? See, if you look at all the options, C is the right one. So 2x minus 2 by x cube is a result ಆಗ್ತದೆ. So dear students, this is a way ಸ್ವಲ್ಪ ಥಿಂಕ್ ಮಾಡಬೇಕು, ಡೈರೆಕ್ಟ್ ಅಪ್ಲೈ ಮಾಡಬಾರ್ದು. ಅದನ್ನು ಸಿಂಪ್ಲಿಫೈಡ್ ಮಾಡಿ then you have to proceed. Next question. Silly question. ಆಲ್ರೆಡಿ ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೀನಿ. ಅಕಾರ್ಡಿಂಗ್ ಟು ಶಾರ್ಟ್ಕಟ್ ಏನಪ್ಪ ರಜಾ ಒಂದ್ ವೇಳೆ y is equal to e to the power of mx ಇದ್ರೆ ಏನಂತ ಹೇಳ್ಕೊಟ್ಟೆ ನಿಮಗೆ d square y by dx square equal to m to the power of 2 into e to the power of mx ಬರುತ್ತೆ ಅಂತ ಶಾರ್ಟ್ಕಟ್ ಹೇಳ್ಕೊಟ್ಟೆ. ಅಕಾರ್ಡಿಂಗ್ ಟು ಶಾರ್ಟ್ಕಟ್ ಇದನ್ನ ಅಪ್ಲೈ ಮಾಡೋಣ ನೋಡೋಣ. ಇಲ್ಲೇನಿದೆ ಈಗ therefore dy by dx square equal to d square y by dx square equal to ಡೈರೆಕ್ಟ್ ಆಗಿ ನಾನು ಸೆಕೆಂಡ್ ಆರ್ಡರ್ ಡಿಫರೆನ್ಶಿಯೇಟಿಂಗ್ ಹೋಗ್ತಾ ಇದ್ದೀನಿ. ಈಗ e to the power of 3x ಇದೆ. m ಜಾಗದಲ್ಲಿ ಏನು ಬಂದಿದೆ 3 ಬಂದಿದೆ. 3ಗೆ ಸ್ಕ್ವೇರ್ ಆಯ್ತು. 3 ಸ್ಕ್ವೇರ್ ಅಂದ್ರೆ 9. ಸೊ 9 ಇಂಟು e to the power of 3x ಪ್ಲಸ್ e to the power of 7x 7 ಇದೆ. 7 ನ ಸ್ಕ್ವೇರ್ 49. ಸೊ 49 ಇಂಟು e to the power of 7x ಅಂತ. ಬಟ್ ಇಲ್ಲಿಗೆ ಇದು ಡಿಫ್ರೆನ್ಶಿಯೇಷನ್ ಆಯ್ತು, ಡಿಫ್ರೆನ್ಶಿಯೇಟ್ ಮಾಡಿದೆ, ಡಬಲ್ ಡಿಫ್ರೆನ್ಶಿಯೇಷನ್ ಆಯ್ತು. ಬಟ್ ಅವ್ನು ಕಂಡೀಷನ್ ಹಾಕಿದ್ದಾನೆ ಅಟ್ x ಈಕ್ವಲ್ ಟು 0 ಇಸ್ ಡ್ಯಾಶ್. ನಾವು ಈಗ ನೀವೇನಾದ್ರು x ಈಕ್ವಲ್ ಟು 0 ಹಾಕಿದ್ರೆ ಈ 9 ಇಂಟು e to the power of 3 into 0 plus 49 into e to the power of 7 into 0 ಏನಾಯ್ತು ರಜಾ ಈಗ e to the power of 3 into 0 ಅಂದ್ರೆ 0 like e to the power of 0 ಆಯ್ತಿದ್ದು. ಎನಿಥಿಂಗ್ ಟು ದಿ ಪವರ್ ಆಫ್ 0 is what? That is 1. ಹಾಗಾದ್ರೆ 9 into ಇದು 1 ಆಗುತ್ತೆ ಪ್ಲಸ್ 49 into e to the power of 7 into 0 is 0. ಸೊ e to the power of 0 e to the power of 0 ಅಂದ್ರೆ 1. ಹಾಗಾದ್ರೆ ಇದು 1 ಆಯ್ತು. ಸೊ ಫೈನಲಿ 9 ones are 9 plus 49 ones are 49. 9 plus 49 which is 58. Where 58 is the result. That's it. So this is what direct differentiation but shortcut. Tricks ಅನ್ನೋದೇನಿದೆ ಇದನ್ನ ನೀವು ಹೇಗೆ ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್. ಇನ್ ದ ಇಯರ್ ಆಫ್ 2024 ಅಲ್ಲಿ ಮತ್ತೊಂದು ಸಿಂಪಲ್ ಕ್ವಶನ್ ಅನ್ನೇ ಬಟ್ ಕಾಂಪೋಸಿಟ್ ಫಂಕ್ಷನ್ ಆಗಿದೆ ಇದು. ಸೊ ಯಾಕೆ ಸರ್ ಕಾಂಪೋಸಿಟ್ ಕೇಳಿದ್ರೆ ಲಾಗ್ ಎಕ್ಸ್ ಇರಬೇಕಾಗಿತ್ತು ಕರೆಕ್ಟಾ. ಇದು ಒಂದು ಫಂಕ್ಷನ್ ಬಟ್ ಎಕ್ಸ್ ಜಾಗದಲ್ಲಿ ಏನಾಗಿದೆ ಸರ್ ಕೇಳಿದ್ರೆ ದಟ್ ಈಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇದೆ. ಹಾಗಾಗೇನೆ ಡಿಫ್ರೆನ್ಶಿಯೇಟ್ ಮಾಡಿ ಡೈರೆಕ್ಟ್ ಆಗಿ ಬರೆದ್ರೆ ಆಯ್ತು ಆನ್ಸರ್ ಸಿಗುತ್ತೆ. ವಿಲ್ ಸಿ ಎರಡು ಫಂಕ್ಷನ್ ಇದೆ ಸರ್, ಇದು ಕಾಂಪೋಸಿಟ್ ಫಂಕ್ಷನ್ ತರ ಇದೆ. ಇಫ್ ದಿಸ್ ಎ ಕಾಂಪೋಸಿಟ್ ಫಂಕ್ಷನ್ ಫಸ್ಟ್ ನಾನು dy by dx ಫೈಂಡ್ ಮಾಡಬೇಕು. ಲೆಟ್ಸ್ ಟೇಕ್ dy by dx ಈಕ್ವಲ್ ಟು ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು 1 by x. ಬಟ್ ಎಕ್ಸ್ ಜಾಗದಲ್ಲಿ ಏನಿದೆ ಸರ್ ಇಲ್ಲಿ secant x plus tan x ಇದೆ. ಸೊ ದ ರೀಸನ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ secant x ಪ್ಲಸ್ tan x ಆಯ್ತು ಇಂಟು ಎಕ್ಸ್ ಜಾಗದಲ್ಲಿ ಏನು ಬಂದಿದೆ. ಸೊ ಅಬ್ಸರ್ವ್ ಕೇರ್ಫುಲ್ ಎಕ್ಸ್ ಇರಬೇಕಾಗಿತ್ತಿಲ್ಲ ಅಲ್ವಾ, ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಇರಬೇಕಾಗಿತ್ತು. ಎಕ್ಸ್ ಜಾಗದಲ್ಲಿ ಏನಿದೆ secant x tan x ಇದೆ. ಸೊ secant x tan x ನ ಡಿಫ್ರೆನ್ಸಿಯೇಷನ್ ಇಂಟು ಮಾಡಿ ಬರೀಬೇಕಿಲ್ಲ ಅಷ್ಟೇ. ವಾಟ್ ಈಸ್ secant x ನ ಡಿಫ್ರೆನ್ಸಿಯೇಷನ್? secant x ಡಿಫ್ರೆನ್ಸಿಯೇಷನ್ ಈಸ್ secant x ಇಂಟು tan x ಪ್ಲಸ್ ಇದೆ ಸೆಂಟ್ರಲಿ ಪ್ಲಸ್ tan x ನ ಡಿಫ್ರೆನ್ಸಿಯೇಷನ್ ವಿಚ್ ಇಸ್ secant ಸ್ಕ್ವಯರ್ x. ದಟ್ಸ್ ಆಲ್.
ಅರ್ಥ ಆಯ್ತಲ್ಲ? ಈಗ ಇದ್ರ ಡಿಫ್ರೆನ್ಸಿಯೇಷನ್ ಇಲ್ಲಿ ಬರ್ದಿದ್ದೀನಿ, ಸೀಕೆಂಟ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಇಲ್ಲಿದೆ, ಪ್ಲಸ್ಸಿಗೆ ಪ್ಲಸ್, ಟ್ಯಾನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಈಗ ಸರ್ ಇಲ್ಲಿ ಕಾಮನ್ ಆಗಿರೋದನ್ನ ಹೊರಡೆ ತೆಗಿಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಕಾಮನ್ ಔಟ್ಸೈಡ್, ಇಲ್ಲಿ ಫಸ್ಟ್ ಆಫ್ ಆಲ್ ದಿಸ್ ಈಸ್ 1/secant x ಪ್ಲಸ್ ಟ್ಯಾನ್ ಎಕ್ಸ್ ಕೀಪ್ ಆಸ್ ಇಟ್ ಈಸ್. ಓಕೆ, ಇಲ್ಲಿ ಏನಿದೆ ಸರ್ ಕಾಮನ್? ಸೀಕೆಂಟ್ ಎಕ್ಸ್ ಇದೆ, ಇಲ್ಲಿ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಇದೆ ಅಂದ್ರೆ ದೇರ್ ಆರ್ 2 secant x. ಇಲ್ಲಿರೋಂಥ 2 secant x ಅಲ್ಲಿ ಇಲ್ಲಿ 1 secant x ನ ಹೊರಡೆ ತಗೊಂಡ್ರೆ ದಟ್ ಈಸ್ ಕಾಮನ್ ಆಗ್ತದೆ. ದಟ್ ಈಸ್ ಸೀಕೆಂಟ್ ಎಕ್ಸ್ ಹೊರಡೆ ಬಂತು. ಉಳಿದಿರೋದು ಏನು ಸರ್? ಈಗಿಲ್ಲ ಟ್ಯಾನ್ ಎಕ್ಸ್ ಉಳಿತು, ಪ್ಲಸ್ ಇಲ್ಲೇನಾಯ್ತು ಸೀಕೆಂಟ್ ಎಕ್ಸ್ ಉಳಿತು. ನೀವು ಇವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೇನಿದೆ ಸರ್? ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್, ಇಲ್ಲಿ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್. ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಅಂದ್ರೂ ಒಂದೇ, ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂದ್ರೆ ಬೋತ್ ಆರ್ ಸೇಮ್. ಹಾಗಾಗಿ ದಿಸ್ ಟರ್ಮ್ ಅಂಡ್ ದಿಸ್ ಟರ್ಮ್ ಬೋತ್ ಆರ್ ಸೇಮ್ ಇರೋದ್ರಿಂದ ಐ ಕ್ಯಾನ್ ಕ್ಯಾನ್ಸಲ್ ದಟ್. ದೆನ್ ದ ರಿಮೈನ್ಸ್ ಈಸ್, ಏನ್ ರಿಮೈನ್ ಉಳಿತು? 1 into secant x. So 1 into secant x is secant x only. That's it. So this is the result. So secant x is the result ಆಗ್ತದೆ dear students. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಕೊಟ್ಟಿದ್ದೀನಿ, ಶಾರ್ಟ್ ಕಟ್ ಮುಖಾಂತರ ಹೊಡೆದಾಕಬೇಕಾಗುತ್ತೆ. ಇಲ್ಲಿ ಏನಂತ ಹೇಳಿದ್ದೀನಿ ನೋಡು, y is equal to e to the power of 4x ಇದೆ. y equal to e to the power of 4x ಅಂದ್ರೆ ಇದು ಯಾವ ತರ ಇದೆ? e to the power of mx ತರ ಇದೆ. ಕರೆಕ್ಟಾ? y equal to e to the power of mx. ಶಾರ್ಟ್ ಕಟ್ ನ ಯೂಸ್ ಮಾಡಿ ನನಗೆ ಇದಕ್ಕೆ ನೀವು ಆನ್ಸರ್ ನ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಚಾಪ್ಟರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಕೈಂಡ್ಲಿ ಕಮೆಂಟ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ಆನ್ಸರ್ ಏನು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರಹ ಕಂಟಿನ್ಯೂಸ್ ಆದಂಥ ವಿಡಿಯೋಸ್ಗಳು, ಹೈಲೈಟ್ಸ್, ಚಾಪ್ಟರ್ಸ್ನ ಹೈಲೈಟ್ಸ್ಗಳಾಗಿರ್ಬೋದು ಅಥವಾ DCT ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲ ರೀತಿಯ ನಿಮಗೆ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಥರನೇ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಆಗದಾಗ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ದೇರ್ ಬೈ ಯು ಕ್ಯಾನ್ ಗೆಟ್ ಎ ಗುಡ್ ರ್ಯಾಂಕ್ ಇನ್ ದಿಸ್ DCT. ಸೊ ಡಿಯರ್ ಸ್ಟೂಡೆಂಟ್ಸ್, ಅವರ್ ಏಮ್ ಇಸ್ ಕ್ಲಿಯರ್. ನಿಮ್ಮ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಕರ್ನಾಟಕದಲ್ಲಿರೋಂಥ ಎಲ್ಲ ಸ್ಟೂಡೆಂಟ್ಸಿಗೂ ಕೂಡ ಒಂದು ಒಳ್ಳೆ ಎಜುಕೇಷನ್ ಸಿಕ್ಕಿದಾಗ ನಮ್ಮ ಸ್ಟೂಡೆಂಟ್ಸಿನ ಲೈಫ್ ಚೇಂಜ್ ಆಗ್ತಾ ಬರುತ್ತೆ. ಆ ನಿಟ್ಟಿನಲ್ಲಿ ತ್ರಿಬಲ್ ಟಿ ಅಕಾಡೆಮಿ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದಿ ಬೆಸ್ಟ್.